Praise ಭೂಪರಲೋಕಗಳ ಒಡೆಯನಾದಂತ ತಂದೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ಪ್ರಾರ್ಥನೆ ಹೋಗೋಣ. ಈ ದಿನ ನಮ್ಮನ್ನ ಪ್ರಾರ್ಥನೆಯಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ಸರ್? ದೇವರ ಸ್ತೋತ್ರ ಆಗ್ಲಿ. ಪ್ರಾರ್ಥಿಸಿಕೊಳ್ಳೋಣ. ಶುದ್ಧನೋ ಮಹಾಪರಿಶುದ್ಧನೋ ಮಹೋನ್ನತ ಸ್ವರ್ಗೀಯ ನಮ್ಮ ತಂದೆಯಾದ ದೇವರೇ, ನಿನ್ಗೆ ಕೋಟಾನು ಕೋಟಿ ಸ್ತೋತ್ರ ಸ್ವಾಮಿ. ಪರಲೋಕದ ಒಡೆಯನೇ, ನಿನ್ಗೆ ಕೋಟಾನು ಕೋಟಿ ಸ್ತೋತ್ರಪ್ಪ ದೇವ್ರೆ. ನಮ್ಮನ್ನ ಪ್ರತಿದಿನವೂ ಪ್ರತಿ ಕ್ಷಣವೂ ಸ್ವಾಮಿ, ನಮ್ಮ ಕಾಲುಗಳ ಕಲ್ಲಿಗೆ ತಗಲದ ರೀತಿಯಲ್ಲಿ ನಮ್ಮನ್ನ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿದಂತ ದೇವ್ರೆ, ನಿನ್ಗೆ ಕೋಟಾನು ಕೋಟಿ ಸ್ತೋತ್ರಪ್ಪ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆಯನ್ನು ಕೊಟ್ಟು ಸ್ವಾಮಿ, ಬೆಳಕನ್ನ ನೋಡುವ ಮಹಾಭಾಗ್ಯವನ್ನು ಒದಗಿಸ್ಕೊಟ್ಟಂತ ದೇವ್ರೆ, ನಿನ್ಗೆ ಕೋಟಾನು ಕೋಟಿ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರಿಗೆ ಸ್ವಾಮಿ ಈ ಒಂದು ಬೆಳಕನ್ನ ನೋಡುವ ಅವಕಾಶಗಳೇ ಇರೋದಿಲ್ಲ ಸ್ವಾಮಿ. ಆದರೆ ನಿಮ್ಮ ಕೃಪೆಯಿಂದ, ನಿಮ್ಮ ಕರುಣೆಯಿಂದ ಸ್ವಾಮಿ, ನಾವು ಬೆಳಕನ್ನ ನೋಡುವುದಕ್ಕೆ ಅವಕಾಶ ಸ್ವಾಮಿ. ಕೋಟಾನು ಕೋಟಿ ಸ್ತೋತ್ರಪ್ಪ ದೇವ್ರೆ. ಈ ಒಂದು ಜೂಮ್ ಕುಟುಂಬದಲ್ಲಿ ಎಲ್ಲ ನಿನ್ನ ಮುದ್ದು ಮಕ್ಕಳು ಬಂದಿರುವಾಗ ಸ್ವಾಮಿ, ಎಲ್ಲರನ್ನ ಆಶೀರ್ವದಿಸು, ಬಲಪಡಿಸು ದೇವರೇ. ವಾಕ್ಯವನ್ನ ಕೊಡುವ ಬೋಧಕರನ್ನ ನೀವು ಪಾದಕೊಪ್ಸಿ ಬೇಡುವಾಗ ಸ್ವಾಮಿ, ಅವರ ಮನದಲ್ಲಿ ನೀನು ಮಾತನಾಡು. ಹೆಚ್ಚಾದ ಒಂದು ವಾಕ್ಯವನ್ನ ಸ್ವಾಮಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ದೇವ್ರೆ, ಆ ಮಗನ ಮನದಲ್ಲಿ ನೀನು ಮಾತನಾಡಪ್ಪ. ಅವರ ಬಾಯಿಗೆ ಬಾಯಿಯಾಗಿದ್ದುಕೊಂಡು ಸ್ವಾಮಿ, ನಾವು ಆ ವಾಕ್ಯಗಳನ್ನ ಅರ್ಥಕೊಂಡು ಸ್ವಾಮಿ, ನಿನ್ನ ಒಂದು ರಾಜ್ಯವನ್ನು ನೋಡುವ ಮಕ್ಕಳಾಗಿ ಬಲಪಡಿಸು, ಸ್ಥಿರಪಡಿಸು. ಈ ಲೋಕವನ್ನ ನೋಡುವಾಗ ಸ್ವಾಮಿ, ನೀವು ಬರುವ ಸಂದರ್ಭ ಹತ್ರ ಆಗಿದೆ ಅಂತ ನಮಗೆ ಮನವರಿಕೆ ಮಾಡಿಕೊಟ್ಟಂತ ದೇವ್ರೆ, ನಿಮ್ಗೆ ಕೋಟಾನು ಕೋಟಿ ಸ್ತೋತ್ರಪ್ಪ ದೇವ್ರೆ. ನಾವು ಈ ಲೋಕವನ್ನ ನೋಡದೆ ನಿಮ್ಮನ್ನ ನೋಡಿ ಜೀವಿಸುವ ಮಕ್ಕಳಾಗಿ ನಮ್ಮನ್ನ ಬಲಪಡಿಸು, ಸ್ಥಿರಪಡಿಸು. ಎಲ್ಲ ಘನ ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ, ಆಮೇನ್. ಪ್ರಾರ್ಥನೆಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಬೋಧಕರಾದಂತಹ ಜಾನ್ಸನ್ ಯೇಸುದಾಸ್ ಅವರ ಮುಖಾಂತರವಾಗಿ ನಾವು ಆಲಿಸೋಣ. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗ್ಲಿ. ಈ ಸಮಯಕ್ಕಾಗಿ ದೇವರು ವಂದಿಸ್ತೇನೆ. ದೇವರ ಮಹಿಮೆಗಾಗಿ ರಾಗನ ಹಾಡ್ತೇನೆ. ಈ ಒಂದು ರಾಗ ಹಳೆದಾದ್ರೂ ಸಹ ಬಹಳಷ್ಟು ಅರ್ಥವನ್ನು ಕೊಡ್ತಕ್ಕಂಥ ರಾಗವಾಗಿದೆ. ಯಾಕಂದ್ರೆ ಸ್ವಾಮಿ ಬರೋ ಸಮಯದಲ್ಲಿ ಪ್ರೀತಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಒಂದು ಪ್ರೀತಿಯ ಬಗ್ಗೆ ಒಂದು ರಾಗ ನಾನು ಹಾಡಿ ದೇವರಿಗೆ ಮಹಿಮೆ ಪಡಿಸ್ತೇನೆ. ಪ್ರೀತಿ, ಯೇಸುವಿನ ಪ್ರೀತಿ, ಅದು ಯಾರು ಅಳಿಯಲಾರರು. ಪ್ರೀತಿ, ಯೇಸುವಿನ ಪ್ರೀತಿ, ಅದು ಯಾರು ಅಳಿಯಲಾರರು. ಎಂದೆಂದಿಗೂ ಬದಲಾಗದು ನನ್ನೇಸುವಿನ ದಿವ್ಯ ಪ್ರೇಮ. ಎಂದೆಂದಿಗೂ ಬದಲಾಗದು ನನ್ನೇಸುವಿನ ದಿವ್ಯ ಪ್ರೇಮ. ಎಂದೆಂದಿಗೂ ಬದಲಾಗದು ನನ್ನ ಯೇಸುವಿನ ಅಮರ ಪ್ರೇಮ. ಎಂದೆಂದಿಗೂ ಬದಲಾಗದು ನನ್ನ ಯೇಸುವಿನ ಅಮರ ಪ್ರೇಮ. ಪ್ರೀತಿ, ಯೇಸುವಿನ ಪ್ರೀತಿ, ಅದು ಯಾರು ಅಳೆಯಲಾರರು. ತಂದೆ ತಾಯಿಯವರ ಪ್ರೀತಿಯು ಇಲ್ಲದಂತೆ ಮಾಯವಾಗುವುದು.
ತಂದೆ ತಾಯಿಯವರ ಪ್ರೀತಿಯೂ ಇಲ್ಲದಂತೆ ಮಾಯವಾಗುವುದು. ಅಡವಿಯ ಹೂವಿನಂತೆ ಅದು ಬೇಗನೆ ಬಾಡಿ ಹೋಗುವುದು. ಅಡವಿಯ ಹೂವಿನಂತೆ ಅದು ಬೇಗನೆ ಬಾಡಿ ಹೋಗುವುದು. ಎಂದೆಂದಿಗೂ ಬದಲಾಗದು ನನ್ನೇಸುವಿನ ದಿವ್ಯ ಪ್ರೇಮ. ಎಂದೆಂದಿಗೂ ಬದಲಾಗದು ನನ್ನೇಸುವಿನ ದಿವ್ಯ ಪ್ರೇಮ. ಎಂದೆಂದಿಗೂ ಬಿಡಲಾರದು ನನ್ನ ಯೇಸುವಿನ ಮರ ಪ್ರೇಮ. ಎಂದೆಂದಿಗೂ ಬಿಡಲಾರದು ನನ್ನ ಯೇಸುವಿನ ಮರ ಪ್ರೇಮ. ಪ್ರೀತಿ, ಯೇಸುವಿನ ಪ್ರೀತಿ, ಅದು ಯಾರು ಅಳೆಯಲಾರರು. ಈ ಲೋಕದ ಗೆಳೆಯರ ಪ್ರೇಮವು ತೋರಿಕೆಯ ವೇಷಧಾರಿಯು. ಈ ಲೋಕದ ಗೆಳೆಯರ ಪ್ರೀತಿಯು ತೋರಿಕೆಯ ವೇಷಧಾರಿಯು. ಆಸ್ತಿಯೂ ಇಲ್ಲದಿದ್ದರೆ ಅವರು ಬೇಗನೆ ಮರೆತು ಹೋಗುವರು. ಹಣವೂ ಇಲ್ಲದಿದ್ದರೆ ಅವರು ಬೇಗನೆ ಬಿಟ್ಟು ಹೋಗುವರು. ಎಂದೆಂದಿಗೂ ಬದಲಾಗದು ನನ್ನೇಸುವಿನ ದಿವ್ಯ ಪ್ರೇಮ. ಎಂದೆಂದಿಗೂ ಬದಲಾಗದು ನನ್ನೇಸುವಿನ ದಿವ್ಯ ಪ್ರೇಮ. ಎಂದೆಂದಿಗೂ ಬಿಡಲಾರದು ನನ್ನ ಯೇಸುವಿನ ಮರ ಪ್ರೇಮ. ಎಂದೆಂದಿಗೂ ಬಿಡಲಾರದು ನನ್ನ ಯೇಸುವಿನ ಮರ ಪ್ರೇಮ. ಪ್ರೀತಿ, ಯೇಸುವಿನ ಪ್ರೀತಿ, ಅದು ಯಾರು ಅಳೆಯಲಾರರು. ಪ್ರೀತಿ, ಯೇಸುವಿನ ಪ್ರೀತಿ, ಅದು ಯಾರು ಅಳೆಯಲಾರರು. ಈ ಲೋಕದ ಜನರ ಪ್ರೀತಿಯು ಸ್ವಾರ್ಥದಿಂದ ಕೂಡಿದಂಥದು. ಈ ಲೋಕದ ಜನರ ಪ್ರೀತಿಯು ಸ್ವಾರ್ಥದಿಂದ ಕೂಡಿದಂಥದು. ಆಸ್ತಿಯೂ ಇಲ್ಲದಿದ್ದರೆ ಅವರು ಬೇಗನೆ ಮರೆತು ಬಿಡುವರು. ಎಂದೆಂದಿಗೂ ಬದಲಾಗದು ನನ್ನೇಸುವಿನ ದಿವ್ಯ ಪ್ರೇಮ. ಎಂದೆಂದಿಗೂ ಬದಲಾಗದು ನನ್ನೇಸುವಿನ ದಿವ್ಯ ಪ್ರೇಮ. ಎಂದೆಂದಿಗೂ ಬಿಡಲಾರದು ನನ್ನ ಯೇಸುವಿನ ಮರ ಪ್ರೇಮ. ಎಂದೆಂದಿಗೂ ಬಿಡಲಾರದು ನನ್ನ ಯೇಸುವಿನ ಮರ ಪ್ರೇಮ. ಪ್ರೀತಿ, ಯೇಸುವಿನ ಪ್ರೀತಿ, ಅದು ಯಾರು ಅಳೆಯಲಾರರು. ಪ್ರೀತಿ, ಯೇಸುವಿನ ಪ್ರೀತಿ, ಅದು ಯಾರು ಅಳೆಯಲಾರರು. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಬೋಧಕರಾದಂತಹ ಜಾನ್ಸನ್ ಯೇಸುದಾಸ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಯಶವಂತ್ ಅಂಗೋಳ್ ಸಾರಿ ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರು ನಮ್ಮನ್ನ ಕರ್ತನ ಸನ್ನಿಧಾನದಲ್ಲಿ ಈ ದಿನ ದೇವರ ವಾಕ್ಯದ ಬಲದಿಂದ ನಡೆಸುವಂತವರಾಗಿದ್ದಾರೆ. ಈ ಸಮಯದಲ್ಲಿ ಅವರನ್ನ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ
ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಸಂದೇಶವನ್ನು ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೀಳು ಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ತಿರುಗ ಈ ಬೆಳಗಿನ ಜಾವವನ್ನು ನೋಡುವಂತ ಒಂದು ಭಾಗ್ಯವನ್ನ ಮತ್ತು ನಾವು ಒಟ್ಟಾಗಿ ಸೇರಿ ಯೇಸು ಸ್ವಾಮಿಯ ನಾಮವನ್ನು ಕೊಂಡಾಡುವಂತ ಒಂದು ಭಾಗ್ಯವನ್ನ ದೇವರು ನಮಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಹೇಳೋಣ. ವಿಶೇಷವಾಗಿ ಇವತ್ತಂದಲ್ಲಿ ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳುವನಾಗಿದ್ದೇನೆ. ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳುವಾಗ ಪ್ರಶ್ನೆಗೆ ಯಾರಾದರೂ ಉತ್ತರವನ್ನ ನೀವು ಹೇಳಬಹುದು. ಪ್ರಶ್ನೆ ಯಾವುದಂತ ಹೇಳಿದ್ರೆ, ನಾವು ಇವತ್ತಿನ ದಿನದಲ್ಲಿ ಎಲ್ಲಿ ಬಂದಿದ್ದೇವೆ, ಯಾರ ಹತ್ತಿರ ಬಂದಿದ್ದೇವೆ? ಯಾರಾದ್ರೂ ಹೇಳ್ತೀರಾ? ನಾವು ಕೊನೆಯ ಕಾಲದಲ್ಲಿ ಇದ್ದೇವೆ. ಹೆಚ್ಚಾಗಿ ನಾವು ದೇವರ ಹತ್ತಿರ ನಾವು ಬರ್ತಾ ಇದ್ದೇವೆ, ಬಂದಿದ್ದೇವೆ. ಒಳ್ಳೇದು, ಕರೆಕ್ಟ್ ಆಗಿ ಹೇಳಿದ್ರಿ. ನಾವೇನಾಗಿದ್ದೀವಿ ಅಂತ ಹೇಳಿದ್ರೆ, ಅನೇಕರು ಏನ್ ಹೇಳ್ತಾರೆ ಅಂತಂದ್ರೆ, ಇವತ್ತು ನಮ್ಮ ಎಂ ರಾಜು ಪಾಸ್ಟರ್ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ, ಕೂಟಗಳನ್ನ ನಡೆಸ್ತಾ ಇದ್ದಾರೆ, ಅದಕ್ಕೋಸ್ಕರ ಅಲ್ಲಿ ಬಂದಿದ್ದೇವೆ ಅಂತ ಹೇಳ್ತೀವಿ ಕೆಲವರು. ಆದರೆ ಪ್ರಿಯರು, ಇವತ್ತಿನಲ್ಲಿ ನಾವು ಎಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯ ಹತ್ತಿರ ಬಂದಿದ್ದೇವೆ. ಇದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಪ್ರತಿ ದಿನವೂ ಈ ಕೂಟದಲ್ಲಿ ನಾವು ಭಾಗವಹಿಸುವಾಗ ನಾವು ಎಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯ ಹತ್ತಿರ ಬಂದಿದ್ದೇವೆ. ಇದನ್ನ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಮಗೆ ಬೇಕಾಗಿರತಕ್ಕಂಥ ಆಶೀರ್ವಾದ ಸಿಗುವಂತದಾಗಿದೆ ಅಂತ ಹೇಳಿ ಇಲ್ಲಿ ನಾವು ನೋಡೋರಾಗಿದ್ದೇವೆ. ಯೇಸು ಸ್ವಾಮಿಯ ಬಳಿಗೆ ಯಾವ ಕಾರಣಕ್ಕಾಗಿ ನಾವು ಬಂದಿದ್ದೇವೆ ಅಂತ ಹೇಳಿ ನೋಡುವಾಗ, ಮೊದಲನೇದಾಗಿ ನಾವು ನೋಡ್ತೇವೆ, ನಾವು ಸ್ವತಂತ್ರರಾಗಿ ಜೀವಿಸಬೇಕು. ಯೇಸು ಸ್ವಾಮಿಯಲ್ಲಿ ಮೊದಲನೇದಾಗಿ ನಾವು ಸ್ವತಂತ್ರರಾಗಿ ಜೀವಿಸಬೇಕಾಗಿದೆ. ಅದಕ್ಕೋಸ್ಕರ ನಾವೇನಾಗಿದ್ದೇವೆ, ಇಲ್ಲಿ ಬಂದಿದ್ದೇವೆ. ಅದಕ್ಕಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ, 5ನೇ ಅಧ್ಯಾಯ 1ನೇ ವಚನದಲ್ಲಿ ನಮಗೆ ಈ ರೀತಿ ಪೌಲನು ತಿಳಿಸುವನಾಗಿದ್ದಾನೆ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ನೋಡಿ, ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ಏನ್ ಮಾಡಿದಂತಂದ್ರೆ, ಸ್ವತಂತ್ರದಲ್ಲಿ ಇರಿಸಬೇಕೆಂದು ಬಿಡುಗಡೆ ಮಾಡಿದನು. ಯಾವುದರಿಂದ ಬಿಡುಗಡೆ ಮಾಡಿದನು ಅನ್ನುವಂತಹ ವಿಷಯವನ್ನು ನೋಡುವಾಗ, ನಾವು ಪಾಪದಲ್ಲಿದ್ದೀವಿ. ಆ ಪಾಪದಿಂದ ಸ್ವಾಮಿ ನನ್ನನ್ನ ಮತ್ತು ನಿಮ್ಮನ್ನ ಏನ್ ಮಾಡಿದ್ರು, ಬಿಡುಗಡೆ ಮಾಡಿದರು. ಆ ಬಿಡುಗಡೆಯಲ್ಲಿ ಇವಾಗ ನಾನು ಮತ್ತು ನೀವು ಜೀವಿಸುವಾಗ ಮುಂದೆ ಹೇಳುವಂತದ್ದಾಗಿದೆ. ಏನಂತಂದ್ರೆ, ನೀವು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಇವತ್ತು ಸ್ವಾಮಿ ನನ್ನನ್ನು ಏನ್ ಮಾಡಿದಾರೆ, ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ. ನೀವೇನ್ ಮಾಡ್ರಿ, ಅದರಲ್ಲಿ ಸ್ಥಿರವಾಗಿ ನಿಂತುಕೊಳ್ಳ್ರಿ. ನಾವೆಷ್ಟು ಜನ ಇವತ್ತಿನಲ್ಲಿ, ಹೌದು ಸ್ವಾಮಿ ನನ್ನನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ, ನಾನು ಖಂಡಿತವಾಗಿ ಯೇಸು ಸ್ವಾಮಿಯಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಬೇಕು ಅನ್ನುವುದನ್ನ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಮಗೆ ಆ ಆಶೀರ್ವಾದ ಸಿಗುವಂತದಾಗಿದೆ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ತಿರುಗಿ ನೀವು ಹಿಂದಕ್ಕೆ ಹೋಗಿ ಇವತ್ತಂದ್ರೆ ಅನೇಕರು ನಾವೇನ್ ಮಾಡ್ತೇವೆ, ಪಾಪ ಮಾಡೋರಾಗಿದ್ದೇವೆ. ತಿರುಗಡೆ ಹಿಂದೆ ಹೋಗಿ ಏನ್ ಮಾಡ್ತೇವೆ, ಪಾಪ ಮಾಡೋರಾಗಿದ್ದೇವೆ. ಪಾಪ ಮಾಡ್ಬೇಡ್ರಿ. ಯೇಸು ಸ್ವಾಮಿ ಹತ್ರ ಬಂದಿದ್ದೀರಿ, ಯೇಸು ಸ್ವಾಮಿ ನಿಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. ಸ್ಥಿರವಾಗಿರ್ರಿ. 2 ದೋಣಿಯಲ್ಲಿ ಒಂದು ಕಾಲು ಏನಂತಾರೆ ಕೆಳಗಡೆ ಇದೆ, ಒಂದು ದೋಣಿ ಒಳಗಡೆ ಇದೆ. ಆ ರೀತಿ ಇದ್ದಂತ ಪಕ್ಷದಲ್ಲಿ ನಾವೇನಾಗ್ತೀವಿ ಅಂತಂದ್ರೆ ಬಿದ್ದು ಹೋಗುವವರಾಗಿದ್ದೇವೆ ಪ್ರಿಯರೇ. ಆದ್ರಿಂದ ಸ್ಥಿರವಾಗಿ ನಿಂತುಕೊಡ್ರಿ. ಆ ದಾಸ್ವತದಲ್ಲಿ ಅಂದ್ರೆ ಪಾಪದಲ್ಲಿ ತಿರುಗಿ ನೀವು ಹೋಗ್ಬೇಡ್ರಿ, ಪಾಪವನ್ನ ಮಾಡ್ಬೇಡ್ರಿ ಅಂತ ಹೇಳಿ ಸ್ವಾಮಿ ಹೇಳುವಾಗ ನಾವೆಷ್ಟು ಜನ ಅದನ್ನ ತಿಳಿದುಕೊಳ್ಳುವರಾಗಿದ್ದೇವೆ ಮತ್ತು ಅದರ ಪ್ರಕಾರ ನಾವು ನಡೆಯುವರಾಗಿದ್ದೇವೆ. ಸ್ವಾಮಿ ನನಗೆ ಸ್ವತಂತ್ರ ಕೊಟ್ಟಿದ್ದಾರೆ ಜೀವಿಸಲಿಕ್ಕೆ. ಯಾವುದರಲ್ಲಿ ಜೀವಿಸ್ತಾ ಇದ್ದೇವೆ?
ಸ್ವತಂತ್ರರಾಗಿ ಜೀವಿಸಬೇಕಾದ್ರೆ ಯೇಸು ಸ್ವಾಮಿಯಲ್ಲಿ ಜೀವಿಸಬೇಕಾಗಿದೆ. ನಾವು ಕ್ರೈಸ್ತರಂತ ಹೇಳಿಕೊಳ್ಳುವಾಗ ಆ ಕ್ರೈಸ್ತತ್ವವನ್ನ ನಾವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಆ ಯೇಸು ಸ್ವಾಮಿಯಲ್ಲಿ ನಾವು ನಿಲ್ಲವರಾಗಿದ್ದೇವೆ. ಅದಕ್ಕಾಗಿ ಇವತ್ತಿನಲ್ಲಿ ನಾವು ಎಲ್ಲಿ ಬಂದಿದ್ದೇವೆ? ಯೇಸು ಸ್ವಾಮಿಯ ಹತ್ತಿರ ಬಂದಿದ್ದೇವೆ. ಎರಡನೇದಾಗಿ, ನನಗೆ ಸಮಾಧಾನ ಬೇಕು. ನಾನು ಎಲ್ಲಿ ಬಂದಿದ್ದೇನೆ? ಸ್ವಾಮಿ ಹತ್ರ ಬಂದಿದ್ದೇನೆ. ಸ್ವಾಮಿ, ನನಗೆ ಕಷ್ಟಗಳಿದೆ, ಸಂಕಟಗಳಿದೆ, ದುಃಖಗಳಿದೆ, ಅದೆಲ್ಲವನ್ನು ತೆಗೆದು ಹಾಕಿ ನನಗೆ ಬೇಕಾಗಿರ್ತಕ್ಕಂಥ ಸಮಾಧಾನವನ್ನ ಕೊಡು ಅಂತೇಳಿ ಕೇಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ಸಮಾಧಾನ ನನಗೆ ಬೇಕು, ಆನಂದ ನನಗೆ ಬೇಕು, ಸಂತೋಷ ನನಗೆ ಬೇಕು. ಇದೆಲ್ಲವೂ ಬೇಕಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ದೇವರ ಬಳಿಗೆ ಬರಬೇಕಾಗಿದೆ, ಯೇಸು ಸ್ವಾಮಿ ಹತ್ರ ಬರಬೇಕಾಗಿದೆ. ಅದಕ್ಕಾಗಿ ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, 61ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ, ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ. ನೋಡಿ, ಸಿಯೋನಿನ ಸೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ, ಸ್ತೋತ್ರದ ವಸ್ತ್ರ, ಇವುಗಳನ್ನು ಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಅಂತ ಹೇಳಿ ಯೇಸು ಸ್ವಾಮಿ ಇಲ್ಲಿ ಹೇಳುವರಾಗಿದ್ದಾರೆ. ನನಗೇನ್ ಬೇಕಾಗಿದೆ? ದುಃಖದಲ್ಲಿದ್ದೇನ? ನನಗೆ ಸಂತೋಷ ಬೇಕಾ? ಬೇರೆ ಯಾರು ನನಗೆ ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕೆಲವರು ಬರ್ತಾರೆ, ಹೇಳ್ತಾರೆ ಸಮಾಧಾನದಿಂದಿರ್ರಿ ಅಂತ ಹೇಳ್ತಾರೆ, ಹೋಗ್ಬಿಡ್ತಾರೆ. ಆದ್ರೆ ಸದಾ ಕಾಲ ನನ್ನ ಜೊತೆಯಲ್ಲಿ ಸಮಾಧಾನ ಪಡಿಸುವಂತಹ ದೇವರು ಇರುವಾಗ ನಾವು ಆ ಸಮಾಧಾನದಲ್ಲಿ ಜೀವಿಸಬೇಕಾಗಿದೆ. ಸಂತೈಸುವುದಕ್ಕೂ, ದುಃಖಿತರನ್ನು ಸಂತೈಸುವುದಕ್ಕೂ ಏನಾಗಿದ್ದಾನೆ? ಯೇಸು ಸ್ವಾಮಿ ನನ್ನ ಜೊತೆಯಲ್ಲಿ ಇದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಉತ್ಸಾಹ ಧ್ವನಿ, ಸ್ತೋತ್ರ ಹೇಳಬೇಕಾಗಿದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು, ಪಾಪದಿಂದ ಬಿಡುಗಡೆ ಮಾಡಿದರು, ಸಂತೋಷವನ್ನು ನನಗೆ ಕೊಟ್ಟರು, ಸಮಾಧಾನವನ್ನು ನನಗೆ ಕೊಟ್ಟರು. ಸಮಾಧಾನದಲ್ಲಿ ಜೀವಿಸು, ನಾನು ಸದಾ ಕಾಲ ನಿನ್ನ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತೇಳಿ ಯೇಸು ಸ್ವಾಮಿ ಹೇಳಿರುವಾಗ ಆ ಸಮಾಧಾನಕ್ಕೆ ನಾವು ಇವತ್ತಿನಲ್ಲಿ ಕೂಡಿ ಬಂದಿದ್ದೇವೆ. ಯೇಸು ಸ್ವಾಮಿ ಬೆಳಗ್ಗೆ ಬಂದು, ಸ್ವಾಮಿ ನನಗೆ ಸಮಾಧಾನ ಇಲ್ಲ, ನನ್ನ ಕುಟುಂಬದಲ್ಲಿ ದುಃಖ ಇದೆ, ನಮ್ಮ ಕುಟುಂಬದಲ್ಲಿ ಸಂಕಟ ಇದೆ, ಇದನ್ನೆಲ್ಲವನ್ನು ಹೋಗಲಾಡಿಸು ಅಂತ ಹೇಳಿ ಕೇಳುವುದಕ್ಕೋಸ್ಕರ ಈ ಸಮಯದಲ್ಲಿ ನಾವಿಲ್ಲಿ ಕೂಡಿ ಬಂದಿದ್ದೇವೆ. ಅದನ್ನು ಒಪ್ಕೊಳ್ತೀರಾ? ಸ್ವತಂತ್ರವಾಗಿ ಜೀವಿಸಬೇಕಾಗಿದ್ದೀರಾ ಮತ್ತು ಸಮಾಧಾನದಲ್ಲಿ ಜೀವಿಸಬೇಕಾಗಿದೆಯಾ? ಬನ್ರಿ, ಯೇಸು ಸ್ವಾಮಿ ಹತ್ರ ಬನ್ರಿ, ಯೇಸು ಸ್ವಾಮಿಯಲ್ಲಿ ಕೇಳ್ಕೊಳ್ರಿ. ಯೇಸು ಸ್ವಾಮಿಯಲ್ಲಿ ಕೇಳ್ಕೊಂಡಾಗ ನನಗೆ ಬೇಕಾದಂತ ಸ್ವತಂತ್ರವನ್ನ, ನನಗೆ ಬೇಕಾಗಿರ್ತಕ್ಕಂಥ ಸಮಾಧಾನವನ್ನು ಸ್ವಾಮಿ ನಮಗೆ ಕೊಡುವರಾಗಿದ್ದಾರೆ. ಮೂರನೇದಾಗಿ, ತಿರ್ಗ ಯಾಕೆ ಬಂದಿದ್ದೇವೆ? ಯೇಸು ಸ್ವಾಮಿ ಹತ್ರ ನಾವು ಯಾಕೆ ಬಂದಿದ್ದೇವೆ? ಕೆಲವರು ಇವತ್ತಿನಲ್ಲಿ ನಾವೇನಾಗಿದ್ದೇವೆ? ಕಾಯಿಲೆ, ಅನಾರೋಗ್ಯ ಅಂತ ಸಮಯದಲ್ಲಿ ನಾವೇನ್ ಮಾಡ್ತೇವೆ? ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಯಲ್ಲಿ ಹೋದ್ರೂ ಕೂಡ ಕೆಲವ್ರಿಗೆ ಏನಂತಂದ್ರೆ ಆ ರೋಗ ಹೋಗುವುದಿಲ್ಲ. ಕಾರಣ ಏನು? ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ನನಗೆ ಆರೋಗ್ಯ ಬೇಕಾಗಿದ್ಯಾ? ಮೊದಲನೇದಾಗಿ ದೇವರ ಬಳಿಗೆ ಬನ್ರಿ, ದೇವರಲ್ಲಿ ಏನ್ ಮಾಡ್ರಿ? ಅಡ್ಡ ಬಿದ್ದು ಕೇಳ್ಕೊಳ್ರಿ, ದೇವರಲ್ಲಿ ಪ್ರಾರ್ಥಿಸ್ರಿ. ಅದಕ್ಕಾಗಿ ನನಗೆ ಆರೋಗ್ಯ ಬೇಕಾದರೆ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 16 ಮತ್ತು 17 ವಚನದಲ್ಲಿ ನಾವು ನೋಡೋರಾಗಿದ್ದೇವೆ. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ನೋಡ್ರಿ, ದೆವ್ವ ಹಿಡಿದಂತಹ ವ್ಯಕ್ತಿಗಳನ್ನ ಎಲ್ಲಿ ಕರೆದುಕೊಂಡು ಬಂದ್ರು? ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರ? ಇಲ್ಲ ಪ್ರಿಯರೇ, ಎಲ್ಲಿ? ಯೇಸು ಸ್ವಾಮಿ ಹತ್ರ ಕರೆದುಕೊಂಡು ಬಂದರು. ಆತನು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ, ನೋಡ್ರಿ, ಬರೀ ಮಾತಿನ ಮುಖಾಂತರ ಅವರಲ್ಲಿರ್ತಕ್ಕಂಥ ದೆವ್ವಗಳನ್ನು ಸ್ವಾಮಿ ಬಿಡಿಸಿದರು. ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು
ಎಂದು ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ನಾವು ಇದನ್ನ ನೋಡುವರಾಗಿದ್ದೇವೆ. ಪ್ರಿಯರೇ, ಇವತ್ತಿನಲ್ಲಿ ನನಗೆ ಅನಾರೋಗ್ಯವಿದೆ. ಮೊದಲನೇದಾಗಿ ಯೇಸು ಸ್ವಾಮಿ ಹತ್ರ ಬಂದ್ರಿ, ಯೇಸು ಸ್ವಾಮಿಯಲ್ಲಿ ಹೇಳ್ರಿ, ಹೌದು ನನಗೆ ಅನಾರೋಗ್ಯವಾಗಿದೆ, ನಾನು ಏನಾಗಿದ್ದೇನೆ, ಕಾಯಿಲೆಯಿಂದ ನರಳುತ್ತಾ ಇದ್ದೇನೆ. ಸ್ವಾಮಿ, ನೀನೇ ನನ್ನನ್ನು ಮುಟ್ಟು, ನನ್ನನ್ನು ಆಶೀರ್ವದಿಸು, ನನ್ನಲ್ಲಿರತಕ್ಕಂಥ ಕಾಯಿಲೆಯನ್ನ ಸಂಪೂರ್ಣವಾಗಿ ವಾಸಿ ಮಾಡು ಅಂತೇಳಿ ಆತನಲ್ಲಿ ನಾವು ಕೇಳುವುದಕ್ಕೋಸ್ಕರ ಈ ಬೆಳಗಿನ ಜಾವದಲ್ಲಿ ಕೂಡಿ ಬಂದಿದ್ದೇವೆ. ಕೇಳಿರಿ, ಕೊಡಲ್ಪಡುವುದು, ತಟ್ಟಿರಿ, ತೆರೆಯಲ್ಪಡುವುದು ಅಂತೇಳಿ ಯೇಸು ಸ್ವಾಮಿ ಹೇಳುವಾಗ ನಾವು ಎಷ್ಟು ಜನ ಇದನ್ನು ಕೇಳುವರಾಗಿದ್ದೇವೆ? ಬನ್ರಿ, ಯೇಸು ಸ್ವಾಮಿ ಬಳಿಗೆ ಬನ್ರಿ. ಯೇಸು ಸ್ವಾಮಿ ನಿಮಗೆ ಬೇಕಾಗಿರತಕ್ಕಂಥ ಆರೋಗ್ಯವನ್ನು ಆತನು ಕೊಡುವರಾಗಿದ್ದಾನೆ. ನಾವ್ ಯಾರೋ ಹೇಳಲಿಕ್ಕೆ ಸಾಧ್ಯವಿಲ್ಲ, ನನಗೆ ಯೇಸು ಸ್ವಾಮಿ ಆರೋಗ್ಯವನ್ನು ಕೊಟ್ಟಿಲ್ಲ ಅಂತೇಳಿ. ನನ್ನ ಉದಾಹರಣೆಯನ್ನು ನಾನು ಹೇಳುವಾಗ, ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತಹ ಸಮಯದಲ್ಲಿ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ತೆಗೆದುಕೊಂಡು ಬಂದು ಅಂತ ಒಂದು ಕಾಯಿಲೆ ನನಗೆ ಇರುವಂತಹ ಸಮಯದಲ್ಲಿ, ತೊಂದರೆ ಇರುವಂತಹ ಸಮಯದಲ್ಲಿ ಯೇಸು ಸ್ವಾಮಿಯಲ್ಲಿ ಕೇಳಿಕೊಂಡಾಗ, ಯೇಸು ಸ್ವಾಮಿಯಲ್ಲಿ ಬೇಡಿಕೊಂಡಾಗ ನನಗೇನಾಯ್ತು, ಒಳ್ಳೆ ಆರೋಗ್ಯವನ್ನು ಸ್ವಾಮಿ ಕೊಟ್ರು. ಅದಕ್ಕೋಸ್ಕರ ಇವತ್ತಿನಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಮಾತನಾಡುವನಾಗಿದ್ದೇನೆ. ಪ್ರಿಯರೇ, ಅಂತ ಆರೋಗ್ಯವನ್ನು ಕೊಡುವಂತ ದೇವರು ನನ್ನ ಜೊತೆಯಲ್ಲಿ, ಯೇಸು ಸ್ವಾಮಿ ನನ್ನ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ, ಅಂಜಬೇಕಾದಂತ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಬಳಿಗೆ ಬನ್ರಿ, ನಿಮ್ಮ ಅನಾರೋಗ್ಯವನ್ನು ಆತನ ಮುಂದೆ ಹೇಳ್ರಿ. ಯಾವುದೇ ಕಾಯಿಲೆ ಆಗಿರಲಿ, ಎಲ್ಲವನ್ನ ವಾಸಿ ಮಾಡುವಂತಹ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವೇನ್ ಮಾಡಿದ್ದೇವೆ, ಸ್ವಾಮಿ ನಾನು ಅನಾರೋಗ್ಯದಿಂದಿದ್ದೇನೆ, ನನ್ನ ರೋಗವನ್ನ ಹೋಗಲಾಡಿಸು ಅಂತ ಹೇಳಿ ಇವತ್ತಿನಲ್ಲಿ ಕೇಳಿಕೊಂಡಾಗ ಖಂಡಿತವಾಗಿ ಆ ಆಶೀರ್ವಾದ ನಿಮಗೆ ಸಿಕ್ಕುವಂತದ್ದಾಗಿದೆ. ನಾಲ್ಕನೇದಾಗಿ, ಅನೇಕರು ಇವತ್ತಿನಲ್ಲಿ ಏನಾಗಿದ್ದೇವೆ, ಬಲಹೀನರಾಗಿದ್ದೇವೆ. ಬಲ ಇಲ್ಲ, ಶಕ್ತಿ ಇಲ್ಲ, ಅನಾರೋಗ್ಯ, ಕಾಯಿಲೆಯಿಂದ ನರಳುತ್ತಾ ಇದ್ದೇವೆ. ಅದರಿಂದ ನನ್ನ ಬಲ ಕುಂದಿ ಹೋಗಿದೆ. ನನಗೆ ಬಲ ಬೇಕಾ, ನನಗೆ ಶಕ್ತಿ ಬೇಕಾ? ಅಲ್ಲಿ ಕೂಡ ಪೌಲನು ತಿಳಿಸುವನಾಗಿದ್ದಾನೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡಿ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಏನಾಗಿದ್ದೇನೆ, ಶಕ್ತನಾಗಿದ್ದೇನೆ. ನೋಡ್ರಿ, ಪೌಲನ ಮಾತನ್ನ ನೋಡ್ರಿ. ನಾನೇನಾಗಿದ್ದೇನೆ, ದೇವರ ಜೊತೆಯಲ್ಲಿ ಇದ್ದೇನೆ. ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ದೇವರು ನನಗೆ ಬಲವನ್ನು ಕೊಡುವರಾಗಿದ್ದಾರೆ, ಶಕ್ತಿಯನ್ನು ಕೊಡುವರಾಗಿದ್ದಾರೆ. ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಎದ್ದು ಬಂದು ಏನಾಗಿದ್ದೇವೆ, ಯೇಸು ಸ್ವಾಮಿ ಬಳಿಗೆ ಬಂದಿದ್ದೇವೆ. ಅದಕ್ಕಾಗಿ ಇವತ್ತಿನಲ್ಲಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಂತ ವಿಷಯ ಯಾವುದಂತಂದ್ರೆ, ಯೇಸು ಸ್ವಾಮಿಯ ಹತ್ತಿರ ಬನ್ನಿರಿ. ನನಗೆ ಬಲ ಬೇಕಾ, ಶಕ್ತಿ ಬೇಕಾ? ಬನ್ನಿ, ಯೇಸು ಸ್ವಾಮಿ ಹತ್ರ ಕೇಳೋಣ. ಯೇಸು ಸ್ವಾಮಿ ನನಗೆ ಏನ್ ಮಾಡ್ತಾರೆ, ಇವತ್ತಿನಲ್ಲಿ ಬಲವನ್ನು ಕೊಡುವವರಾಗಿದ್ದಾರೆ, ಶಕ್ತಿಯನ್ನು ಕೊಡುವವರಾಗಿದ್ದಾರೆ. ಅನೇಕರು ಏನಂತಂದ್ರೆ, ನೀವು ಬಲಹೀನರಾಗಿದ್ದೀರಿ, ಅದನ್ನ ತಗೊಳ್ರಿ, ಈ ಹಾರ್ಲಿಕ್ಸ್ ತೆಗೆದುಕೊಳ್ರಿ, ಅದನ್ನ ತಿನ್ರಿ, ಇದನ್ನ ತಿನ್ರಿ ಅಂತ ಏನ್ ಮಾಡ್ತಾರೆ ಜನಗಳು ಹೇಳ್ತಾರೆ. ಆದ್ರೂ ಕೂಡ ನಮಗೆ ಬಲ ಇಲ್ಲ. ಯಾಕೆ? ದೇವರನ್ನ ಮರೆತಿದ್ದೇವೆ. ದೇವರ ಜೊತೆಯಲ್ಲಿ ನಾನಿಲ್ಲ, ದೇವರ ಬಳಿಯಲ್ಲಿ ನಾನಿಲ್ಲ. ಅದಕ್ಕಾಗಿ ನಾನು ಏನಾಗಿದ್ದೇನೆ, ಬಲಹೀನನಾಗಿದ್ದೇನೆ. ದೇವರ ಜೊತೆಯಲ್ಲಿ ಇರ್ತಕ್ಕಂಥ ಪಕ್ಷದಲ್ಲಿ ನಮಗೆ ಬೇಕಾದಂತ ಬಲವನ್ನ ಯೇಸು ಸ್ವಾಮಿ ನಮಗೆ ಕೊಡುವರಾಗಿತ್ತು. ಪ್ರಿಯರೇ, ನಾವೆಲ್ಲರೂ ಏನ್ ಮಾಡೋಣ, ದೇವರ ಬಳಿಗೆ ಬರೋಣ, ದೇವರ ಜೊತೆಯಲ್ಲಿ ಇರೋಣ, ನಾನು ಕೇಳಿಕೊಳ್ಳೋಣ. ಅನೇಕರು ಇವತ್ತಿನಲ್ಲಿ ಬೆಳಗಿನ ಜಾವದಲ್ಲಿ ಅನೇಕ ಪ್ರಾರ್ಥನಾ ಮನವಿಗಳನ್ನ ನಾವು ನೋಡುವರಾಗಿದ್ದೇವೆ. ಈ ಡೆನಿಸ್ ಅವರು ನಡೆಸುವಂತ ಕಾರ್ಯಕ್ರಮದಲ್ಲಿ ನಾನು ನೋಡುವನಾಗಿದ್ದೇನೆ. ಒಂದು 20-25 ಜನಗಳಿಗೋಸ್ಕರ, ಮತ್ತು ಇಲ್ಲಿ ಕೂಡ 20-25 ಜನಗಳಿಗೋಸ್ಕರ ನಾವೇನ್ ಮಾಡೋರಾಗಿದ್ದೇವೆ,
ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಪ್ರಾರ್ಥನೆಯಲ್ಲಿ ಬಲ ಇದೆ, ಶಕ್ತಿ ಇದೆ ಅನ್ನುವುದನ್ನ ನಾವೇನ್ ಮಾಡಿದ್ದೇವೆ, ಅನೇಕರು ಮರೆತು ಹೋಗಿದ್ದೇವೆ. ಹೌದು ಪ್ರಿಯರು, ಇವತ್ತಂದಲ್ಲಿ ಆ ಬಲ ನನಗೆ ಬೇಕಾದರೆ ಪೌಲನು ಹೇಳಿದ ರೀತಿಯಲ್ಲಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ನೋಡಿ, ಎಲ್ಲದಕ್ಕೂ ಶಕ್ತನಾಗಿ ನಾನು ನಿಂತ್ಕೊಂಡಿದ್ದೇನೆ. ನನಗೆ ಈ ದೇವರ ವಾಕ್ಯವನ್ನು ಸಾರಲಿಕ್ಕೆ ಸ್ವಾಮಿ ಏನ್ ಮಾಡ್ತಾರೆ, ಇವತ್ತಂದಲ್ಲಿ ಬಲವನ್ನು ಕೊಟ್ಟಿದ್ದಾರೆ. ನೀನು ಮಾತನಾಡು, ನಿನ್ನ ಜೊತೆಯಲ್ಲಿ ನಾನೇನ ಇರ್ತೇನೆ, ಪವಿತ್ರಾತ್ಮನನ್ನ ನಿನ್ನ ಜೊತೆಯಲ್ಲಿ ಇರಿಸ್ತೇನೆ ಅಂತ ಹೇಳಿ ಸ್ವಾಮಿ ಹೇಳಿರುವಾಗ ಇವತ್ತಂದಲ್ಲಿ ನಾನು ಆ ಬಲವನ್ನು ಹೊಂದಿ ನಿಮ್ಮ ಜೊತೆಯಲ್ಲಿ ಮಾತನಾಡುವುದನ್ನ ನೀವು ಬಲವರಾಗಿದ್ದೀರಿ. ಪ್ರಿಯರೇ, ನನಗೆ ಬಲ ಬೇಕಾ, ಶಕ್ತಿ ಬೇಕಾ? ಬನ್ರಿ, ಯೇಸು ಸ್ವಾಮಿ ಹತ್ರ ಬನ್ರಿ. ಯೇಸು ಸ್ವಾಮಿಯನ್ನು ನಾವು ಕೇಳಿಕೊಳ್ಳೋಣ, ಆತನಲ್ಲಿ ಬೇಡಿಕೊಳ್ಳೋಣ. ಐದನೇದಾಗಿ ಪ್ರಿಯರೇ, ಇವತ್ತಂದಲ್ಲಿ ನಾನು ಶುದ್ಧನಾಗಬೇಕಾಗಿದೆ. ನನ್ನಲ್ಲಿ ಪರಿಶುದ್ಧತೆ ಬೇಕಾಗಿದೆ. ನಾನು ಪರಿಶುದ್ಧತೆ ಇಲ್ಲದೆ ಜೀವಿಸುವನಾಗಿದ್ದೇನೆ. ಯಾವಾಗ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಯೇಸು ಸ್ವಾಮಿ ಇಲ್ಲವೋ ಆವಾಗ ಆ ಶುದ್ಧತೆ ನನ್ನಲ್ಲಿಲ್ಲ, ಆ ಪರಿಶುದ್ಧತೆ ನನ್ನಲ್ಲಿಲ್ಲ. ಅದಕ್ಕಾಗಿ ಆ ಪರಿಶುದ್ಧತೆ ಬೇಕಾದಂತ ಪಕ್ಷದಲ್ಲಿ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ನಾವು ನೋಡುವಾಗ, ನನ್ನಲ್ಲಿದ್ದುಕೊಂಡು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ನೋಡಿ, ಯೇಸು ಸ್ವಾಮಿ ಇಲ್ಲಿ ಹೇಳುವರಾಗಿದ್ದಾರೆ, ನಾವು ಆತನಲ್ಲಿದ್ದುಕೊಂಡು ಫಲ ಕೊಡದೆ ಹೋದಂತ ಪಕ್ಷದಲ್ಲಿ, ಆತನಲ್ಲೇ ನಿಲ್ಲದೆ ಹೋದಂತ ಪಕ್ಷದಲ್ಲಿ ಸ್ವಾಮಿ ನನ್ನನ್ನ ಮತ್ತೆ ನಿಮ್ಮನ್ನ ಏನ್ ಮಾಡುವನಾಗಿದ್ದಾನೆ, ತೆಗೆದು ಹಾಕುವನಾಗಿದ್ದಾನೆ. ಈ ಮಗನು ಅಥವಾ ಈ ಮಗಳು ಏನಾಗ್ತಂತಂದ್ರೆ ನನ್ನಲ್ಲಿದ್ದುಕೊಂಡು ಫಲ ಕೊಡ್ತಾ ಇಲ್ಲ, ಒಳ್ಳೇದಾಗಿ ಜೀವಿಸ್ತಾ ಇಲ್ಲ, ನಿತ್ಯವಾಗಿ ಜೀವಿಸ್ತಾ ಇಲ್ಲ, ಯೇಸು ಸ್ವಾಮಿಯಲ್ಲಿ ಜೀವಿಸ್ತಾ ಇಲ್ಲ. ಅದಕ್ಕಾಗಿ ಈ ವ್ಯಕ್ತಿ ನನಗೆ ಬೇಕಾಗಿಲ್ಲ ಅಂತೇಳಿ ಯೇಸು ಸ್ವಾಮಿ ಹೇಳುವಾಗ ನನ್ನ ಮತ್ತು ನಿಮ್ಮ ಉತ್ತರ ಏನಾಗಿದೆ? ಪ್ರಿಯರೇ, ನನಗೆ ಆ ಪರಿಶುದ್ಧತೆ ಬೇಕಾಗಿದೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನೋಡ್ರಿ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಯೇಸು ಏನ್ ಮಾಡ್ತಾನೆ, ಫಲ ಕೊಡುವ ಹಾಗೆ. ಒಂದು ವೇಳೆ ನಾನು ಫಲ ಕೊಡದೆ ಇದ್ದಂತ ಪಕ್ಷದಲ್ಲಿ ಸ್ವಾಮಿ ನನ್ನ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡಿ, ಈ ರೀತಿ ನೀನು ಮಾಡು, ಈ ರೀತಿ ನೀನು ಹೋಗು, ಈ ರೀತಿ ನೀನು ಇರು ಅಂತ ಹೇಳುವಂತಹ ಸಮಯದಲ್ಲಿ ಆತನು ಹೇಳಿದಂತೆ ನಡೆದಂತಹ ಪಕ್ಷದಲ್ಲಿ ಏನ್ ಮಾಡ್ತಾನೆ, ನನಗೆ ಆ ಶುದ್ಧತೆಯನ್ನ ಸ್ವಾಮಿ ಕೊಡುವನಾಗಿದ್ದಾನೆ. ಆ ಶುದ್ಧತೆಯಲ್ಲಿ ನಾನು ಜೀವಿಸಬೇಕಾಗಿದೆ. ನನಗೆ ಶುದ್ಧತೆ ಇಲ್ಲವೋ, ಪರಿಶುದ್ಧತೆ ನನಗಿಲ್ಲವೋ, ಬನ್ನಿರಿ ಯೇಸು ಸ್ವಾಮಿ ಹತ್ರ ಬನ್ನಿರಿ. ಯೇಸು ಸ್ವಾಮಿ ನಿಮಗೇನ್ ಮಾಡ್ತಾನೆ, ಆ ಶುದ್ಧತೆಯನ್ನ ನಿಮಗೆ ದಯಪಾಲಿಸಿ ಕೊಡುವನಾಗಿದ್ದಾನೆ. ಆ ಪರಿಶುದ್ಧತೆಯನ್ನ ನಿಮಗೆ ದಯಪಾಲಿಸಿ ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಈ ಬೆಳಗಿನ ಜಾವದಲ್ಲಿ ಇಲ್ಲಿ ಕೂಡಿ ಬಂದಿದ್ದೇವೆ. ನನಗೆ ಶುದ್ಧತೆ ಬೇಕು, ಪರಿಶುದ್ಧತೆ ಬೇಕು. ನನ್ನಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನ, ಎಲ್ಲ ಪಾಪಗಳಿಂದ ನನಗೆ ಬಿಡುಗಡೆ ಬೇಕಾಗಿದೆ. ಆ ಪಾಪಗಳಿಂದ ಸ್ವಾಮಿ ನನಗೆ ಬಿಡುಗಡೆ ಕೊಟ್ಟು ನನಗೆ ಆ ಶುದ್ಧತೆಯಲ್ಲಿ ಜೀವಿಸುವ ಹಾಗೆ ನನಗೆ ಸಹಾಯ ಮಾಡಿ ಅಂತೇಳಿ ನಾವು ಇವತ್ತೊಂದಲ್ಲಿ ಕೇಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಆರನೇದಾಗಿ ಪ್ರಿಯರೇ, ಇವತ್ತಿನಲ್ಲಿ ಶಾಂತಿ ಇಲ್ಲ, ಶಾಂತವಾಗಿ ನಾವಿಲ್ಲ. ಕಾರಣ ಏನು? ಯೇಸು ಸ್ವಾಮಿ ನನಗೆ ಬಿಟ್ಟು ಹೋಗಿರತಕ್ಕಂತಹ ಶಾಂತಿಯನ್ನ ನಾವೇನ್ ಮಾಡ್ತಾ ಇಲ್ಲ, ಅನುಭವಿಸುತ್ತಾ ಇಲ್ಲ. ಅದಕ್ಕಾಗಿ ನಿಮಗೆ ಶಾಂತಿ ಬೇಕಾ? ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, 14ನೇ ಅಧ್ಯಾಯ 27ನೇ ವಚನದಲ್ಲಿ ಸ್ವಾಮಿ ಹೇಳುವರಾಗಿದ್ದಾರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ನೋಡಿ, ಈ ಲೋಕದಲ್ಲಿ 33 ವರ್ಷ ಇದ್ದು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವನಾಗಿದ್ದಾನೆ, ನಿಮ್ಗೇನ್ ಮಾಡ್ತಾನೆ, ಆ ಶಾಂತಿಯನ್ನು ಬಿಟ್ಟು ಹೋಗ್ತೇನೆ. ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಲೋಕದಲ್ಲಿ ನಮಗೆ ಶಾಂತಿ ಯಾರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಕೊಟ್ಟರು ಕೂಡ ಅದು ಏನಾಗಿದೆ, ತಾತ್ಕಾಲಿಕವಾಗಿದೆ.
ಆ ಶಾಂತಿ ಏನಾಗಿದೆ ಅಂತಂದ್ರೆ ತಾತ್ಕಾಲಿಕವಾಗಿದೆ. ನಿಮ್ಮ ಹೃದಯವು ಕಳಗೊಳ್ಳದಿರಲಿ. ನಿಮ್ಮ ಹೃದಯವು ಏನಾಗಿರಲಿ, ಕಳವಳ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ನಿಮಗೆ ಆ ಶಾಂತಿ ಬೇಕಾ? ಯೇಸು ಸ್ವಾಮಿ ಹತ್ತಿರ ಬನ್ರಿ, ಯೇಸು ಸ್ವಾಮಿಯಲ್ಲಿ ಕೇಳ್ಕೊಳ್ರಿ. ಲೋಕವು ನಿಮಗೆ ಶಾಂತಿಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ನೋಡ್ತಾ ಇದ್ದೇವೆ, ಯುದ್ಧ ನಡೀತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ನಾವು ನಿಲ್ಲಿಸಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಒಳಗಡೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪಾಕಿಸ್ತಾನದವರು ಆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಆ ಶಾಂತಿ ಅವರಲ್ಲಿ ಇಲ್ಲ. ಯಾಕಂದ್ರೆ ಆ ದೇವರು ಅವರ ಜೊತೆಯಲ್ಲಿ ಇಲ್ಲ. ಒಂದು ವೇಳೆ ದೇವರು ಅವ್ರ ಜೊತೆಲಿದ್ದಂತ ಪಕ್ಷದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ತಕ್ಷಣವೆಲ್ಲವನ್ನು ನಿಲ್ಲಿಸ್ಬಿಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲೇನಾಗಿ ನಿಮ್ಮ ಹೃದಯ ಏನ್ ಮಾಡ್ಬಾರ್ದೆ, ಕಳವಳಗೊಳ್ಳದಿರಲಿ. ಹೆದರ್ಬೇಡ್ರಿ, ನೀವೇನ್ ಮಾಡ್ಬೇಡ್ರಿ, ಹೆದರ್ಬೇಡ್ರಿ, ಕಳವಳ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ನಿಮಗೆ ಆ ಶಾಂತಿಯನ್ನ ನಾನು ಕೊಡ್ತೀನಿ. ನಿಮಗೆ ಶಾಂತಿ ಬೇಕಾ? ಆ ಶಾಂತಿಯನ್ನ ನಿಮಗೆ ನಾನೇನ್ ಮಾಡ್ತೇನೆ, ಕೊಡುವನಾಗಿದ್ದೇನೆ. ನನ್ನಲ್ಲಿ ಏನ್ ಮಾಡ್ರಿ, ನೆಲೆಗೊಂಡಿರ್ರಿ, ನನ್ನ ಜೊತೆಯಲ್ಲಿ ಇರ್ರಿ. ನಾನು ನಿಮಗೆ ಬೇಕಾದಂತ ಶಾಂತಿಯನ್ನ ಕೊಡುತ್ತೇನೆ ಅಂತೇಳಿ ಸ್ವಾಮಿ ಹೇಳಿರುವಾಗ ನಾವು ಎಷ್ಟು ಜನ ಆ ಒಂದು ಶಾಂತಿಯಲ್ಲಿ ಜೀವಿಸಲಿಕ್ಕೆ ತವಕ ಪಡುವರಾಗಿದ್ದೇವೆ? ಪ್ರಿಯರೇ, ನಾವು ಎಷ್ಟೋ ಸಾರಿ ಏನ್ ಮಾಡ್ತೇವೆ ಅಂತಂದ್ರೆ, ದುಃಖದಲ್ಲಿ ಸಂಕಟದಲ್ಲಿ ಜೀವಿಸುವಾಗ ಆ ಶಾಂತಿಯನ್ನು ನಾವು ಮರೆತು ಹೋಗಿರ್ತೇವೆ. ದೇವರನ್ನ ಮರೆತು ಹೋಗಿದ್ದೇವೆ, ದೇವರನ್ನು ಬಿಟ್ಟಿದ್ದೇವೆ. ದೇವರ ಜೊತೆಯಲ್ಲಿ ನಾನಿಲ್ಲ, ಅದಕ್ಕೋಸ್ಕರ ನನಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ನಿಮಗೆ ಸಮಾಧಾನ ಬೇಕಾ? ಶಾಂತಿ ಬೇಕಾ? ಯೇಸು ಸ್ವಾಮಿ ಬಳಿಗೆ ಬರೋಣ. ಯೇಸು ಸ್ವಾಮಿಯಲ್ಲಿ ನಾವು ಕೇಳ್ಕೊಳ್ಳೋಣ, ಸ್ವಾಮಿ ನನಗೆ ಶಾಂತಿ ಬೇಕಾಗಿದೆ, ನಾನು ಸಮಾಧಾನದಿಂದ ಜೀವಿಸಬೇಕಾಗಿದೆ. ನನ್ನಲ್ಲಿ ಅನೇಕ ತರವಾದಂತ ಕೊರತೆಗಳು ಇದೆ, ನನ್ನಲ್ಲಿ ಅನೇಕ ತರವಾದಂತಹ ದುಃಖಗಳು ಇದೆ. ಇದನ್ನೆಲ್ಲವನ್ನು ಹೋಗಲಾಡಿಸಿ ನನಗೆ ಬೇಕಾಗಿರತಕ್ಕಂಥ ಶಾಂತಿಯನ್ನ, ಸಮಾಧಾನವನ್ನು ನನಗೆ ದಯಪಾಲಿಸಿ ಕೊಡು ಸ್ವಾಮಿ ಅಂತೇಳಿ ಇವತ್ತಂದ್ರೆ ನಾವೆಲ್ಲರೂ ಆತನಲ್ಲಿ ಕೇಳ್ಕೊಳ್ಬೇಕಾಗಿದೆ. ಕೇಳ್ಕೊಂಡಾಗ, ಆತನ ಜೊತೆಲಿ ಇದ್ದಾಗ ಖಂಡಿತವಾಗಿ ನಮಗೆ ಬೇಕಾದಂತ ಶಾಂತಿಯನ್ನ ಸ್ವಾಮಿ ನಮಗೆ ಕೊಡುವರಾಗಿದ್ದಾರೆ. ಇನ್ನು ನಾವು ಮುಂದೆ ಹೋದಾಗ ಪ್ರಿಯರೇ, ನಾನು ಮತ್ತು ನೀವು ಜೀವಿಸುವಾಗ ನಮಗೆ ಬೇಕಾದಂತ ಎಲ್ಲ ಸಹಾಯಗಳನ್ನು ಸ್ವಾಮಿ ಕೊಡೋರಾಗಿದ್ದಾರೆ. ನಾವು ಯಾರೋ ಇವತ್ತಿನಲ್ಲಿ ಹೇಳಿಕ್ ಸಾಧ್ಯವಿಲ್ಲ, ನನಗೆ ಏನೂ ಮಾಡಿಲ್ಲ ಸ್ವಾಮಿ, ನನಗೇನೂ ಕೊಟ್ಟಿಲ್ಲ ಸ್ವಾಮಿ ಅಂತೇಳಿ ಅನೇಕರು ಹೇಳುವುದನ್ನು ಕೇಳಿದ್ದೇವೆ. ಏನ್ ಸರ್, ಈ ಸ್ವಾಮಿ ಜೊತೆಲಿ ಇದ್ದೇವೆ, ಸ್ವಾಮಿ ಜೊತೆಲಿ ಇದ್ದೇವೆ, ಆದರೆ ನಮಗೆ ಇನ್ನೂ ಏನೂ ಆಗಿಲ್ವಲ್ಲ, ನಾವು ಸಮಾಧಾನದಲ್ಲಿಲ್ಲಲ್ಲ, ನಾವು ಶಾಂತಿಯಲ್ಲಿ ಇಲ್ಲವಲ್ಲ, ಯಾಕೆ ಸರ್, ಯಾಕೆ ಬೋಧಕರೇ ಅಂತ ಕೇಳುವಂತ ಜನಗಳು ಕೂಡ ಇದ್ದಾರೆ. ಯಾಕಂದ್ರೆ ನನ್ನ ಅನುಭವದಲ್ಲಿ ನಾನು ಇದನ್ನ ತಿಳಿದುಕೊಂಡಿದ್ದೇನೆ. ಯಾಕಂತಂದ್ರೆ ಬೋಧಕನಾಗಿ ಕೆಲಸ ಮಾಡುವಾಗ ಅನೇಕರು ಕೇಳಿರುವುದನ್ನ ನಾನು ನಿಮಗೆ ತಿಳಿಸುವನಾಗಿದ್ದೇನೆ. ಅನೇಕರು ಕೇಳಿದ್ದಾರೆ, ಶಾಂತಿ ಇಲ್ಲ ಸರ್, ಸಮಾಧಾನ ಇಲ್ಲ ಸರ್, ಯಾಕೆ ಹೀಗೆ ನಡೀತಾ ಇದೆ ಸರ್, ಏನ್ ಪಾಪ ಮಾಡಿದ್ದೇನೆ ಸರ್ ಅಂತೇಳಿ ಅನೇಕರು ಏನ್ ಮಾಡ್ತಾವ್ರೆ, ಕೇಳೋರಾಗಿದ್ದಾರೆ, ಕೇಳಿದ್ದಾರೆ. ಪ್ರಿಯರೇ, ನಾನು ಮತ್ತು ನೀವು ಯೇಸು ಸ್ವಾಮಿಯ ಹತ್ತಿರ ಬಂದು ಯೇಸು ಸ್ವಾಮಿಯನ್ನ ನಮ್ಮ ಜೀವನದಲ್ಲಿ ಇಟ್ಕೊಂಡಾಗ, ನಮ್ಮ ಕುಟುಂಬದಲ್ಲಿ ನಾವು ಇಟ್ಕೊಂಡಾಗ ನನ್ನಲ್ಲಿ ಏನದೆ, ಆ ಶಾಂತಿ ನನಗೆ ಸಿಗುವಂತದಾಗಿದೆ, ಆ ಸಮಾಧಾನ ನನಗೆ ಸಿಗುವಂತದಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿಯಲ್ಲಿ ಬೇಡಿಕೊಳ್ಳ್ರಿ, ಕೇಳಿಕೊಳ್ಳ್ರಿ, ಆತನು ನಿಮಗೆ ಕೊಡುವನಾಗಿದ್ದಾನೆ. ಮುಂದೆ ನಾವು ಹೋಗುವಾಗ ಆನಂದ. ಇವತ್ತಂದಲ್ಲಿ ಆನಂದವಾಗಿದ್ದೇವಾ? ಇಲ್ಲ. ಈಗಾಗಲೇ ನಾನು ಹೇಳಿದೆ, ಅನೇಕ ವಿಷಯಗಳನ್ನ ನಾನು ಹೇಳಿದೆ. ಆನಂದವಾಗಿಲ್ಲ. ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, 15ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ, ನನ್ನ ಆನಂದದಲ್ಲಿ
ನೆಲೆಗೊಳ್ಳುವರಾಗಿವರೇ ಅಂತ ಹೇಳಿ ಸ್ವಾಮಿ ಹೇಳುವನಾಗೆ. ನನ್ನ ಪ್ರೀತಿಯಲ್ಲಿ ನೀವು ಜೀವಿಸಿದಾಗ ನಿಮಗೆ ಆನಂದ. ನನ್ನ ಪ್ರೀತಿ ನಿಮಗೆ ಬಹಳ ಪ್ರಾಮುಖ್ಯವಾಗಿದೆ. ಪ್ರೀತಿ ನಮಗೆ ಬಹಳ ಪ್ರಾಮುಖ್ಯವಾಗಿದೆ ಅನ್ನುವುದನ್ನು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಆ ಪ್ರೀತಿ ಇದ್ದಂತ ಪಕ್ಷದಲ್ಲಿ ಆನಂದ ನಮ್ಮ ಕುಟುಂಬದಲ್ಲಿ. ಆ ಪ್ರೀತಿ ಇದ್ದಂತ ಪಕ್ಷದಲ್ಲಿ ನಮ್ಮ ಕುಟುಂಬದಲ್ಲಿ ಸಂತೋಷ. ನೋಡ್ರಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ, ಇವತ್ತೆಲ್ಲ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೀತಾ ಇದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ಯಾರಿಗೂ ಕೇಳೋದು ಬೇಕಾದಂತ ಅವಶ್ಯಕತೆ ಇಲ್ಲ. ಇವತ್ತಿನದಲ್ಲಿ ಸಬ್ಬತ್ ದಿನದಲ್ಲಿ ನಾನು ಹೋಗ್ಬೇಕಾಗಿದೆ ಅಂತ ಹೇಳಿ ಹೇಳುವಾಗ ಸಬ್ಬತ್ ದಿನಕ್ಕೆ ಹೋಗ್ತಾ ಇದ್ದೇವಾ? ಕೆಲವರಿಗೆ ನಾವು ಹೇಳಿದಾಗ ಅವ್ರಿಗೇನಾಗುತ್ತೆ, ಕೋಪ ಬರುತ್ತೆ. ಹೋಗ್ರಿ, ಸಬ್ಬತ್ ದಿನ ಇದೆ ಹೋಗ್ರಿ ಅಂತ ಹೇಳುವಾಗ ಅವ್ರಿಗೇನಾಗುತ್ತೆ, ಏನಪ್ಪಾ ಇವರೇನೇ ಸಬ್ಬತ್ತನ್ನು ಕಂಡಿದಾರ ಅನ್ನುವಂತ ಪ್ರಶ್ನೆಯನ್ನು ಕೂಡ ಅವರು ಮಾಡಿದ್ದಾರೆ. ಆದ್ರೆ ಏನ್ ಹೇಳ್ತೇನೆ, ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದರೆ, ಆತನ ಪ್ರೀತಿಯಲ್ಲಿ ನಡೆದುಕೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ಎಂದು ಹೇಳಿ ಸ್ವಾಮಿ ಹೇಳಿದರು. ಆಜ್ಞೆಗಳನ್ನು ಕೈಕೊಳ್ಳಬೇಕಾಗಿದೆ. ಆಜ್ಞೆ ಪ್ರಕಾರ ನಾವು ನಡಿಬೇಕಾಗಿದೆ. ಎಷ್ಟೋ ಸ್ವಾಮಿ ಏನಾಗುತ್ತೆ ಅಂದ್ರೆ ಕಷ್ಟ ಆಗುತ್ತೆ. ಇವಾಗ ನಾವು ನೋಡಿದ್ದೇವೆ, SSLC ಪರೀಕ್ಷೆಯಲ್ಲಿ ಅನೇಕ ಮಕ್ಕಳು 7th ಡೇ ಅಡ್ವೆಂಟಿಸ್ಟ್ ಮಕ್ಕಳು ಏನಾಗಿದ್ದಾರೆ, ಬರಲಿಲ್ಲ. ಏನಪ್ಪಾ ಇದು, ನಮ್ಮ ಮಕ್ಕಳು ಪಾಸ್ ಆಗ್ತಾ ಇದ್ರಲ್ಲ, ಯಾಕೆ ಈ ರೀತಿ ಆಯ್ತು ಅಂತೇಳಿ ನಾವೇನ್ ಮಾಡ್ತೇವೆ, ದೇವರನ್ನೇ ನಾವೇನ್ ಪ್ರಶ್ನೆ ಮಾಡೋರಾಗಿದ್ದೇವೆ. ಆದ್ರೆ ದೇವರಲ್ಲಿ ಇವತ್ತಂದ್ರೆ ನಾವು ಏನ್ ಮಾಡಿಲ್ಲ, ಕೇಳ್ಕೊಂಡಿಲ್ಲ. ನಾವೇನ್ ಪ್ರಯತ್ನ ಮಾಡಿಲ್ಲ. ಸರ್ಕಾರದಲ್ಲಿ ಹೋಗಿ ನಾವು ಪ್ರಯತ್ನ ಮಾಡಿಲ್ಲ, ಕೇಳಿಲ್ಲ. ಅದಕ್ಕಾಗಿ ಏನಾಗಿದೆ ಅಂತಂದ್ರೆ ಈ ತೊಂದರೆಗಳು ಬರ್ತಾ ಇದೆ. ಆದ್ರೂ ಕೂಡ ನಾವು ದೇವರಲ್ಲಿ ಕೇಳಿಕೊಂಡಾಗ ಅದಕ್ಕೆ ಬೇಕಾದಂತ ಪರಿಹಾರವನ್ನ ಸ್ವಾಮಿ ಏನ್ ಮಾಡ್ತಾರೆ, ಖಂಡಿತವಾಗಿ ನಮಗೆ ಕೊಡುವರಾಗಿದ್ದಾರೆ, ನಮಗೆ ನಡೆಸುವರಾಗಿದ್ದಾರೆ. ಇದು ಬಹಳ ಪ್ರಾಮುಖ್ಯ. ಆತನ ಆಜ್ಞೆಗಳನ್ನು ಕೈಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸುವಂತದಾಗಿದೆ. ಮತ್ತು ಆನಂದವಾಗಿ ಜೀವಿಸಬೇಕಾದರೆ ಆತನ ಆಜ್ಞೆಗಳ ಪ್ರಕಾರ ಇವತ್ತಂದಲ್ಲಿ ನಾನು ಮತ್ತು ನೀವೇನ್ ಮಾಡ್ಬೇಕಾಗಿದೆ, ನಡೆದುಕೊಳ್ಬೇಕಾಗಿದೆ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲವನ್ನ ನಾನು ನಿಮಗೆ ಹೇಳಿದ್ದೇನೆ. ನೋಡಿ, ಸ್ವಾಮಿ ಹೇಳ್ತಾ ಇದ್ದಾರೆ, ನೀವೇನಾಗಿ ನನ್ನಲ್ಲಿ ಇರುವ ಆನಂದವು ನಿಮ್ಮಲ್ಲಿ ಇರಬೇಕು, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲವನ್ನು ನಿಮಗೆ ತಿಳಿಸಿದ್ದೇನೆ, ಹೇಳಿದ್ದೇನೆ. ಪ್ರಿಯರೇ, ಸ್ವಾಮಿ ಈಗಾಗಲೇ ನಮಗೆ ತಿಳಿಸಿದ್ದಾರೆ. ನೀವು ಆನಂದವಾಗಿರ್ಬೇಕಾ, ಸಂತೋಷವಾಗಿರ್ಬೇಕಾ, ನೀವೇನ್ ಮಾಡ್ರಿ, ಆತನಲ್ಲಿ ನೆಲೆಗೊಂಡಿರ್ರಿ, ಆತನ ಜೊತೆಯಲ್ಲಿ ಇರ್ರಿ ಅಂತೇಳಿ ಸ್ವಾಮಿ ಹೇಳುವಾಗ, ಆತನ ಜೊತೆಯಲ್ಲಿ ನಾನು ಮತ್ತು ನೀವು ಇರ್ತಾ ಇದ್ದೇವಾ ಅನ್ನುವಂಥದ್ದು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಬಂದಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಾವು ನಡೆಯುವರಾಗಿದ್ದೇವೆ. ನಾವು ನಡೆದಂತ ಪಕ್ಷದಲ್ಲಿ ನನಗೆ ಬೇಕಾಗಿರತಕ್ಕಂತ ಆಶೀರ್ವಾದಗಳನ್ನ ಸ್ವಾಮಿ ನಮಗೇನ್ ಮಾಡುವವರಾಗಿದ್ದಾರೆ, ಕೊಡುವರಾಗಿದ್ದಾರೆ. ಮಗನೇ, ಮಗಳೇ, ವ್ಯಸನ ಪಡಬೇಕಾಗಿಲ್ಲ, ದುಃಖ ಪಡಬೇಕಾಗಿಲ್ಲ. ನಾನೇನಾಗಿದ್ದೇನೆ, ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ, ನಿಮ್ಮನ್ನು ನಡೆಸ್ತೇನೆ ಅಂತೇಳಿ ಸ್ವಾಮಿ ಹೇಳಿರುವಾಗ ಆ ನಡವಳಿಕೆಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ, ಆತನು ಹೇಳಿದಂತೆ ನಾನು ಮತ್ತು ನೀವು ಜೀವಿಸ್ತಾ ಇದ್ದೇವಾ ಅನ್ನುವಂಥದ್ದನ್ನು ಇವತ್ತಿನಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಇನ್ನು ನಾವು ಮುಂದೆ ಹೋದಾಗ ನನಗೆ ವಿಶ್ರಾಂತಿ ಬೇಕು. ಏನ್ರಿ, ಎಷ್ಟು ಕೆಲಸ ಮಾಡೋದ್ರಿ, ಎಷ್ಟು ತೊಂದರೆ ಪಡೋದ್ರಿ, ವಿಶ್ರಾಂತಿ ಅನ್ನೋದು ಇಲ್ಲವೇ ಇಲ್ಲಲ್ಲ, ಯಾಕೆ ಅಂತೇಳಿ ನಮಗೇನಂತಂದ್ರೆ ಆಲೋಚನೆ. ನಿಮಗೆ ವಿಶ್ರಾಂತಿ ಬೇಕಾ? ನೀವು ಸಂತೋಷವಾಗಿ ಜೀವಿಸಬೇಕಾ? ಅದಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, 11ನೇ ಅಧ್ಯಾಯ 28ನೇ ವಚನ. ಇದೆಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ಒಂದು ವಾಕ್ಯ, ಬಹಳ ಸುಂದರವಾದಂತ ವಾಕ್ಯ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಪ್ರಿಯರೇ, ಕಷ್ಟ ಪಡ್ತಾ ಇದ್ದೀರಾ?
ಹೊರೆ ಹೊತ್ತವರೇ, ನೀವೆಲ್ಲರೂ ಏನ್ ಮಾಡ್ರಿ, ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಬೇಕಾದಂತ ವಿಶ್ರಾಂತಿಯನ್ನು ನಿಮ್ಗೆ ಏನ್ ಮಾಡ್ತೇನೆ, ಕೊಡ್ತೇನೆ. ಕಷ್ಟದಲ್ಲಿದ್ದೀರಾ, ಸಂಕಟದಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ನೀವೆಲ್ಲರೂ ಏನ್ ಮಾಡ್ರಿ, ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತೇಳಿ ಯೇಸು ಸ್ವಾಮಿ ಹೇಳಿರುವಂತಹ ಸಮಯದಲ್ಲಿ ನಾವು ಯೇಸು ಸ್ವಾಮಿ ಬಳಿಗೆ ಬಂದಿದ್ದೇವ? ನಮ್ಮ ಕಷ್ಟಗಳನ್ನು ಯೇಸು ಸ್ವಾಮಿ ಮುಂದೆ ಹೇಳಿದ್ದೇವಾ? ನಮ್ಮ ದುಃಖಗಳನ್ನು ಯೇಸು ಸ್ವಾಮಿ ಮುಂದೆ ಹೇಳ್ತಾ ಇದ್ದೇವಾ? ನಮ್ಮ ಸಂಕಟವನ್ನ ಯೇಸು ಸ್ವಾಮಿ ಮುಂದೆ ಹೇಳಿದ್ದೇವಾ, ಹೇಳ್ತಾ ಇದ್ದೇವಾ? ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದನ್ನೆಲ್ಲವನ್ನು ನಾವು ಮಾಡಿದಾಗ ಖಂಡಿತವಾಗಿ ನನಗೆ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಆ ವಿಶ್ರಾಂತಿಯನ್ನ ನನಗೆ ಸ್ವಾಮಿ ಕೊಡೋರಾಗಿದ್ದಾರೆ. ನಾನು ವಿಶ್ರಾಂತಿಯಲ್ಲಿ ಜೀವಿಸಬೇಕಾದರೆ, ಯೇಸು ಸ್ವಾಮಿ ಜೊತೆಯಲ್ಲಿ ಜೀವಿಸಬೇಕಾದರೆ ನಾನು ಯೇಸು ಸ್ವಾಮಿ ಬಳಿಗೆ ಬರಬೇಕಾಗಿದೆ. ಯೇಸು ಸ್ವಾಮಿಯಲ್ಲಿ ಕೇಳ್ಕೊಳ್ಬೇಕಾಗಿದೆ, ಸ್ವಾಮಿ ನನ್ನ ಕಷ್ಟಗಳನ್ನು ಹೋಗಲಾಡಿಸು, ನನ್ನ ದುಃಖಗಳನ್ನು ಹೋಗಲಾಡಿಸು, ನನ್ನ ತೊಂದರೆಗಳಿಂದ ಬಿಡುಗಡೆ ಮಾಡು, ನನಗೆ ಬೇಕಾದಂತ ಆಶೀರ್ವಾದಗಳನ್ನು ಕೊಟ್ಟು ನನ್ನನ್ನು ನಡೆಸು ಸ್ವಾಮಿ. ಸೈತಾನನು ನನ್ನ ಜೊತೆಯಲ್ಲಿದ್ದಾನೆ. ಸೈತಾನ್ ಏನ್ ಮಾಡ್ತಾನೆ, ದೇವರಿಂದ ನನ್ನನ್ನ ದೂರ ಹೋಗಲಿಕ್ಕೆ ಏನ್ ಮಾಡ್ತಾನೆ, ಪ್ರಯತ್ನ ಪಡುವನಾಗಿದ್ದಾನೆ. ಸೈತಾನನಿಗೆ ನಾವು ಮಾತು ಕೊಡದೆ, ಸೈತಾನನ ಜೊತೆಯಲ್ಲಿ ನಾವು ಇರದೆ, ಆತನ ವಿರುದ್ಧವಾಗಿ ನಾವು ಜೀವಿಸಿದಾಗ, ಯೇಸು ಸ್ವಾಮಿ ಜೊತೆಯಲ್ಲಿ ನಾನು ಮತ್ತು ನೀವು ಜೀವಿಸಿದಾಗ ನನಗೆ ವಿಶ್ರಾಂತಿ ಸಿಗುವಂತದ್ದಾಗಿದೆ. ಆ ವಿಶ್ರಾಂತಿ ಬೇಕಾದಂತಹ ಪಕ್ಷದಲ್ಲಿ ನಾವೆಲ್ಲರೂ ಯೇಸು ಸ್ವಾಮಿ ಬಳಿಗೆ ಬರಬೇಕಾಗಿದೆ. ಯೇಸು ಸ್ವಾಮಿ ಹತ್ರ ಕೇಳ್ಕೊಳ್ಬೇಕಾಗಿದೆ. ಯೇಸು ಸ್ವಾಮಿ ಹತ್ರ ಬೇಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ಹೇಳಿದರು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಇನ್ನು ಮುಂದೆ ಹೋಗುವಾಗ ನನಗೆ ಇನ್ನೂ ಸಮಾಧಾನ ಇಲ್ಲ, ಸಮಾಧಾನ ನನಗೆ ಇಲ್ಲ ಅಂತ ಹೇಳುವಾಗ, ದೇರ್ ಇಸ್ ನೋ ಹ್ಯಾಪಿನೆಸ್ ಇನ್ ಮೈ ಲೈಫ್, ಸಂತೋಷ ಅನ್ನುವುದು, ಸಮಾಧಾನ ಅನ್ನುವುದು ಇಲ್ಲವೇ ಇಲ್ಲ ಅಂತ ಹೇಳಿ ನಾನು ನೋಡುವಾಗ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ಓದ್ತೇವೆ 3ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ, ಯಾರು ಯೇಸು ಸ್ವಾಮಿ ಜೊತೆಲಿ ಇರ್ತಾರೋ ಆಕೆಯ ದಾರಿಗಳು ಸುಖಕರ. ಯಾರು ದೇವರ ಜೊತೆಲಿ ಇರ್ತಾರೆ ಅವರ ದಾರಿಗಳು ಏನಾಗಿದೆ, ಸುಖಕರವಾಗಿದೆ. ಆಮೇಲೆ ಯಾರು ನಾವು ದೇವರ ಜೊತೆಲಿ ಇರ್ತೇವೆ ಆಕೆಯ ಮಾರ್ಗಗಳೆಲ್ಲ ಸಮಾಧಾನವೇ. ನಾವು ದೇವರ ಜೊತೆಲಿ ಇದ್ದಂತ ಪಕ್ಷದಲ್ಲಿ ನಮ್ಮ ಮಾರ್ಗಗಳೆಲ್ಲ ಏನಾಗಿದೆ, ಸಮಾಧಾನವಾಗಿದೆ. ತೊಂದರೆ ಇಲ್ಲ, ಕಷ್ಟಗಳಿಲ್ಲ, ಸಂಕಟಗಳಿಲ್ಲ, ದುಃಖಗಳಿಲ್ಲ. ದಾರಿ ಏನಾಗಿದೆ, ಸುಖಕರವಾಗಿದೆ. ಮಾರ್ಗಗಳೇನಾಗಿದೆ, ಸುಖಕರವಾಗಿದೆ. ನಾವು ದಾರಿಯಲ್ಲಿ ಹೋಗುವಾಗ ಕೂಡ, ದೇವರೇ ನೀನೇ ನನ್ನನ್ನು ನಡೆಸು. ಒಂದು ವೇಳೆ ತಪ್ಪು ದಾರಿಯಲ್ಲಿ ನಡೀತಾ ಇದ್ದಂತ ಪಕ್ಷದಲ್ಲಿ ಆ ತಪ್ಪು ದಾರಿಯಿಂದ ನನ್ನನ್ನು ಬಿಡುಗಡೆ ಮಾಡಿ ಒಳ್ಳೆಯ ದಾರಿಯಲ್ಲಿ ಹೋಗುವ ಹಾಗೆ ನನಗೆ ಸಹಾಯ ಮಾಡು ಸ್ವಾಮಿ ಅಂತೇಳಿ ಕೇಳ್ಕೊಳ್ಬೇಕಾಗಿದೆ, ಬೇಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಇವತ್ತಿಂದಲೇ ನಾವು ಯೇಸು ಸ್ವಾಮಿ ಬಳಿಗೆ ಬಂದಿದ್ದೇವೆ. ಯೇಸು ಸ್ವಾಮಿ ಹತ್ರ ಕೇಳ್ಕೊಳ್ಳೋರಾಗಿದ್ದೇವೆ. ಇವತ್ತಿನ ಪೂರ್ತಿ ದಿನವೆಲ್ಲ ಸ್ವಾಮಿ ನನ್ನ ಜೊತೆಯಲ್ಲಿ ಇದ್ದು ನನಗೆ ಬೇಕಾದಂತ ಶಾಂತಿಯನ್ನ, ಸಮಾಧಾನವನ್ನ ನನಗೆ ದಯಪಾಲಿಸಿಕೊಡಬೇಕು ಅಂತ ಹೇಳಿ ಆತನಲ್ಲಿ ಕೇಳ್ಕೊಳ್ಬೇಕಾಗಿದೆ. ಕೊನೆಯದಾಗಿ ನಾವು ನೋಡುವರಾಗಿದ್ದೇವೆ, ನನಗೆ ನಿತ್ಯ ಜೀವ ಬೇಕಾ? ಈ ಲೋಕದಲ್ಲಿ ಸದಾಕಾಲ ನಾನಿರಬೇಕಾ? ಅಥವಾ ಈ ಲೋಕ ನನ್ನದಲ್ಲ, ನನ್ನ ಲೋಕ ಪರಲೋಕದಲ್ಲಿದೆ. ಆ ಪರಲೋಕಕ್ಕೆ ನಾನು ಹೋಗ್ಬೇಕು, ಆ ನಿತ್ಯ ಜೀವವು ನಾನು ಪಡೆದುಕೊಳ್ಬೇಕಾ ಅನ್ನುವಂತ ಆಸೆ ನನಗಿದೆಯಾ, ನಿಮಗಿದೆಯಾ? ಆದರೆ ಪ್ರಿಯರ, ಇವತ್ತಿನಲ್ಲಿ ನಾನು ಆ ನಿತ್ಯ ಜೀವಕ್ಕೆ ನಾನು ಬಾಧ್ಯನಾಗಬೇಕಾದರೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 6ನೇ ಅಧ್ಯಾಯ 47ನೇ ವಚನದಲ್ಲಿ, ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ನೋಡಿ, ನಾನು ಇವತ್ತೊಂದಲ್ಲಿ ನಂಬಿಕೆಯಲ್ಲಿ ಜೀವಿಸಬೇಕಾಗಿದೆ.
ನನಗೆ ನಿತ್ಯ ಜೀವ ಬೇಕಾದರೆ ನಂಬಿಕೆ ಬಹಳ ಪ್ರಾಮುಖ್ಯವಾಗಿದೆ. ಸ್ವಾಮಿ ಹೇಳ್ತಾ ಇದ್ದಾರೆ, ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಆ ನಂಬಿಕೆಯಲ್ಲಿ ನಾವು ಜೀವಿಸಬೇಕಾಗಿದೆ. ನಂಬಿಕೆ ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ನಾನು ಮತ್ತು ನೀವು ದೇವರನ್ನು ನೋಡಿಲ್ಲ, ಕಂಡಿಲ್ಲ, ಆದ್ರೂ ಕೂಡ ಇವತ್ತೊಂದಲ್ಲಿ ನಾವೇನ್ ಮಾಡಿದ್ದೇವೆ, ದೇವರು ಇದ್ದಾರೆ, ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ, ದೇವರು ನಂಬಿದ್ದೇವೆ. ಪ್ರಿಯರೇ, ಆ ನಂಬಿಕೆಯಲ್ಲಿ ನಾವು ಜೀವಿಸಿದಾಗ ಖಂಡಿತವಾಗಿ ನಾನು ಮತ್ತು ನೀವೇನ್ ಮಾಡ್ತೇವೆ, ಆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವುದನ್ನು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ನಮಗೆ ನಿತ್ಯ ಜೀವ ಬೇಕಾ ಅಥವಾ ನಿತ್ಯ ನಾಶನ ನನಗೆ ಬೇಕಾ? ಆರಿಸಿಕೊಳ್ಳುವುದು ನನ್ನ ವಿಚಾರವಾಗಿದೆ. ಆರಿಸಿಕೊಳ್ಳುವುದು ನನಗೆ ಬಿಟ್ಟಿದೆ. ಯಾವುದನ್ನು ನೀವು ಆರಿಸಿಕೊಳ್ತೀರಾ? ನಿತ್ಯ ಜೀವ ನಿಮಗೆ ಬೇಕಾ ಅಥವಾ ನಿತ್ಯ ನಾಶನ ನಿಮಗೆ ಬೇಕಾ? ಸ್ವಾಮಿ ಎರಡನ್ನು ನಮಗೆ ಕೊಟ್ಟಿದ್ದಾರೆ. ಆರಿಸಿಕೊಳ್ಳುವುದು ನನ್ನ ಕರ್ತವ್ಯ, ನಿಮ್ಮ ಕರ್ತವ್ಯ. ಆದ್ದರಿಂದ ಪ್ರಿಯರೇ, ಇವತ್ತೊಂದಲ್ಲಿ ಯೇಸು ಸ್ವಾಮಿಯನ್ನು ನಾವೆಲ್ಲರೂ ನಂಬಿದ್ದೇವೆ. ಆ ನಂಬಿಕೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕಾಗಿ ದೇವರಲ್ಲಿ ಕೇಳ್ಕೊಳ್ಳೋಣ, ಸ್ವಾಮಿ ನಾನು ನಂಬಿದ್ದೇನೆ, ಖಂಡಿತವಾಗಿ ನನ್ನನ್ನು ಕೈ ಬಿಡಬೇಡ, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಸ್ವಾಮಿ, ನಿನ್ನ ನಂಬಿಕೆಯಲ್ಲಿ ನಾನು ಜೀವಿಸ್ತೇನೆ ಅಂತೇಳಿ ಇವತ್ತೊಂದಲ್ಲಿ ನಾನು ಮತ್ತು ನೀವು ತೀರ್ಮಾನ ಮಾಡಿ ಆ ನಂಬಿಕೆಯಲ್ಲಿ ಜೀವಿಸಿದಾಗ ಖಂಡಿತವಾಗಿ ನಾವೆಲ್ಲರೂ ಆ ಪರಲೋಕ ರಾಜ್ಯಕ್ಕೆ ಹೋಗುವಂತ ಒಂದು ಭಾಗ್ಯವನ್ನು ಸ್ವಾಮಿ ನನಗೂ ಮತ್ತು ನಿಮಗೆ ಯೇಸು ಸ್ವಾಮಿ ದಯಪಾಲಿಸಿ ಕೊಡಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ ಆಗಿದೆ. ದೇವರು ಈ ವಾಕ್ಯಗಳನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್. ಆಮೇನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಚಾಟ್ ಬಾಕ್ಸ್ ಅಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿವೆ. ಕ್ಯಾನ್ಸರ್ ಪೀಡಿತವಾದಂತ ಕಾಯಿಲೆಗೆ ಒಳಗಾದಂತ ಅವರ ಹೆಸರುಗಳು ಇಲ್ಲಿವೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಇಬ್ಬರು ಈ ಒಂದು ಕ್ಯಾನ್ಸರ್ ಪೀಡಿತ ಕಾಯಿಲೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. 1 ರಿಂದ 20 ತನಕ ಒಬ್ಬರು ಮೊದಲನೇದಾಗಿ, ಎರಡನೇದಾಗಿ 21 ರಿಂದ 40 ತನಕ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಕಲಿಯೂರ್ ಸಭೆದು ಒಂದು ಆನ್ಯುವಲ್ ಡೇ ಇದೆ ಸರ್, ಸಾಟರ್ಡೆ, ಅದಕ್ಕಾಗಿ ಪ್ರಾರ್ಥನೆ. ಈ ಸಾಟರ್ಡೆನ? ಓಕೆ ಓಕೆ. ಕಲಿಯೂರ್ ಸಭೆಯ ಆನ್ಯುವಲ್ ಡೇ ಇದೆ. ಅದನ್ನ ನಾವು 40ನೇ ವಿಜ್ಞಾಪನೆಯಾಗಿ ಪ್ರಾರ್ಥನೆ ಮಾಡೋಣ. ಓಕೆ. ನಮ್ಮ ಮಧ್ಯದಲ್ಲಿ ಕ್ಯಾನ್ಸರ್ ಕಾಯಿಲೆಗಾಗಿ ಮೊದಲನೇದಾಗಿ ಹಿರಿಯರಾದಂತ ಹೇಮಲತಮ್ಮ ಅವರು ಮೊದಲನೇದಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತಾನೆ. 21 ರಿಂದ ಉಳಿದ ಭಾಗವನ್ನ ಹಿರಿಯರಾದಂತ ನಾಗರಾಜ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಸ್ವಲ್ಪ ಒಂದು ವಾಯ್ಸ್ ಚೆನ್ನಾಗಿಲ್ಲ, ಸ್ವಲ್ಪ ಗಂಟೆ ಕಟ್ಕೊಂಡ್ಬಿಟ್ಟಿದೆ. ಓಕೆ ಓಕೆ. ಜಾನ್ಸನ್ ಸಣ್ಣಪ್ಪ ಅವರು ಇದ್ದೀರಾ? ಇದೀನಿ ಪಾಸ್ಟರ್. ಓಕೆ. 21 ರಿಂದ ನೀವು ಪ್ರಾರ್ಥನೆ ಮಾಡ್ಬೇಕೆಂದು 20 ತನಕ ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡ್ತಾರೆ. ಚಾಟ್ ಬಾಕ್ಸ್ ಅಲ್ಲಿ ಬಂದಿಲ್ವಲ್ಲ ಪಾಸ್ಟ್ರೆ? ಬಂದಿದೆ ನೋಡಿ. ಬಂದಿಲ್ಲ ಪಾಸ್ಟ್ರೆ ನನಗೆ. ಜಾನ್ಸನ್ ಅವ್ರು ನೋಡಿ. ಬಂದಿಲ್ಲ ಪಾಸ್ಟರ್, ನನಗೂ ಬಂದಿಲ್ಲ. ಬಂದಿಲ್ವಾ? ಇಲ್ಲ ಪಾಸ್ಟ್ರೆ, ಹಾಕಿಲ್ಲ ಅವರು. ಅವ್ರು ಇದ್ದಾರಲ್ಲ ಪಾಸ್ಟ್ರೆ. ಬಂತಮ್ಮ? ಇಲ್ಲ ಪಾಸ್ಟ್ರೆ, ಬಂದಿಲ್ಲ. ಇಲ್ಲ, ಸವಿತಾ ಇದ್ದಾರೆ ನೋಡಿ, ಸವಿತಾ ಇದ್ದಾರೆ, ಅವ್ರಿಗೆ ಹೇಳಿ. ಸವಿತಮ್ಮ ಇದ್ದೀರಾ? ಇಲ್ಲಿ ನನಗ್ ಬಂದಿದೆ.
ಬಂದಿದೆ ನಮಗೂ ಸಹ. ಗ್ರೂಪ್ ಅಲ್ಲಿ ಹಾಕ್ರಿ ಸರ್, ಗ್ರೂಪ್ ಅಲ್ಲಿ ಹಾಕ್ರಿ, ನಮಗ್ ಬಂದಿಲ್ಲ. ನಮಗ್ ಬಂದಿಲ್ಲ. ಹೌದು. ಎಲ್ಲಿ ಇದ್ ಮಾಡುದು ಫಸ್ಟ್ ಕಳ್ಸಿ ಸಬ ಸ್ಕೂಲ್ ಗ್ರೂಪ್ ಅಲ್ಲ, ಗ್ರೂಪ್ ಅಲ್ಲಿ ಹಾಕ್ರಿ, ಎಲ್ಲಿ ಬರುತ್ತೆ ಎಲ್ಲಾರು. ಕಳ್ಸ್ತೀರಿ ಫಸ್ಟ್ ನಿಮ್ಗೆ? ಕಳ್ಸ್ತಾ ಇದೀನಿ, ವೇಟ್ ಮಾಡಿ ಒಂದ್ ಸೆಕೆಂಡ್. ಓಕೆ, ಅದು ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಫಸ್ಟ್ ಕಳ್ಸಿದೀನಿ ನೋಡಿ. ನಂದೇ ಇದಾಯ್ತಾ ಇಲ್ಲ, ನಂದೆಲ್ಲ ಬರ್ತಾ ಇಲ್ಲ ಅಲ್ಲ. ಬರ್ತೆ ಒಂದ್ ಸೆಕೆಂಡ್. 2 ಬಾರಿ ಪೋಸ್ಟ್ ಮಾಡಿದ್ದೇನೆ ಚಾಟ್ ಅಲ್ಲಿ. ಬಟ್ ಯಾಕೆ ಬರ್ತಾ ಇಲ್ಲ? ನನ್ನಲ್ಲಿ ಇದೆ, ಅವರಲ್ಲಿ ಬರ್ತಾ ಇಲ್ಲ. ನಮ್ದ್ರಲ್ಲಿ ಇದಾಗ್ತಾ ಇಲ್ಲ. ನಮ್ಮದ್ರಲ್ಲಿ ಸಹ ಇದೆ ಅಷ್ಟೇ. ಬಂತ್ರಿ ಫಸ್ಟ್ ಬಂದಿದೆ. ಚಾಟ್ ಓಪನ್ ಮಾಡ್ಕೊಳ್ಳಿ. ಇನ್ನೊಂದ್ಸಾರಿ ಓಪನ್ ಮಾಡಿ ಇವಾಗ. ಬರ್ಲಿಲ್ಲ ಅಂದ್ರೆ ಜಾನ್ಸನ್ ಶರಣಪ್ಪ ಅವರು ಮೊದಲಿಂದ 20 ತನಕ ಮಾಡಿ, ನಂತರ 20ರಿಂದ ಮುಂದೆ ಡನ್ ಮಾಡ್ತೇವೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಾಡಿ ಫಸ್ಟ್. ಜೀವ ಸ್ವರೂಪರೇ ನಿನ್ನ ನಾಮಕನ ಸ್ತೋತ್ರ ಸ್ವಾಮಿ. ಬೆಳಗಿನ ಸಮಯಕ್ಕಾಗಿ ವಂದನೆ. ಈ ದಿನದ ಬೆಳಗಿನ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಸೇರಿದ್ದೇವೆ ಸ್ವಾಮಿ. ನಿನ್ನ ನಾಮಕ ವಂದನೆ ಸಲ್ಲಿಸ್ತೇವೆ. ಒಳ್ಳೆ ವಾಕ್ಯವನ್ನು ಕೊಟ್ಟಂತೆ ನಿಮ್ಮ ಸೇವಕರನ್ನ ಆಶೀರ್ವಾದ ಮಾಡ್ರಿ ತಂದೆಯೇ. ಈ ವಾಕ್ಯಗಳಿಂದ ನಾವು ಧೈರ್ಯ ಹೊಂದಿ ನಾವು ಈಗ ಸಭೆಯಾಗಿ ಕಾಲಿದಂತ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವ. ಶ್ರೀಮತಿ ಗುಂಡಮ್ಮ ಬಿದಾರ್ ಇದ್ದಂತ ಮಗಳನ್ನ ಆಶೀರ್ವಾದ ಮಾಡ್ರಿ ಸ್ವಾಮಿ. ಆ ಮಗಳು ಕಾಲಿಂದ ತೊಂದರೆ ಕೊಡುತ್ತಿದ್ದಾಳೆ. ಆ ಮಗಳನ್ನು ಮುಟ್ಟಿ ಸ್ವಸ್ಥ ಮಾಡ್ರಿ, ಆರೋಗ್ಯವಂತ ದಯಪಾಲಿಸ್ರಿ ಸ್ವಾಮಿ. ಎಡ್ವಿನ್ ಪಾಲ್ 8 ವರ್ಷದ ಮಗು ಸ್ವಾಮಿ, ಅವನು ಕೂಡ ಕಾಲಿಯಿಂದ ತೊಂದರೆ, ಕ್ಯಾನ್ಸರ್ಲಿಂದ ಅವನು ಬಳಲುತ್ತಿದ್ದಾನೆ ದೇವ. ಆ ಮಗನನ್ನು ಮುಟ್ಟಿ ಸ್ವಸ್ಥ ಮಾಡ್ರಿ, ಗುಣಮುಖವಾಗ್ಲಿಕ್ಕೆ ನೀವು ಸಹಾಯ ಮಾಡ್ರಿ. ಶ್ರುತಿ ಶಕ್ತಿ ಅವ್ರ ಸಲ ಪ್ರಾರ್ಥನೆ ಮಾಡ್ತಾ ಇದ್ದೇವ. ಅವ್ರಿಗೆ ಕೂಡ ನಾವು ಮುಟ್ಟಿ ಸ್ವಸ್ಥ ಮಾಡಿ ಆರೋಗ್ಯ ದಯಪಾಲಿಸ್ರಿ. ಫ್ರಮ್ ಪಂಜಾಬ್ ನಲ್ಲಿ ಇರುವಂತಹ ಆಶೀರ್ವಾದ ಮಾಡ್ರಿ ಸ್ವಾಮಿ. ಆ ಮಗಳು ಕ್ಯಾನ್ಸರ್ಲಿಂದ ಬಳಲುತ್ತಿದ್ದಾಳೆ ದೇವ. ಆ ಮಗಳನ್ನು ಮುಟ್ಟಿ ಗುಣಮುಖವಾಗಲಿ ಸ್ವಾಮಿ. ಪೆಂಚುತ್ತು ಚೆನ್ನೈನಲ್ಲಿ ಇದ್ದಂತ ನಿನ್ನ ಮಗನ ಸ್ವಾಮಿ, ಅವರನ್ನು ಮುಟ್ಟಿ ಸ್ವಸ್ಥ ಮಾಡಿದ್ರೆ ಆರೋಗ್ಯ ದಯಪಾಲಿಸ್ರಿ ದೇವ. ಈ ಕ್ಯಾನ್ಸರ್ ಕಾಯಿಲೆಯು ಸ್ವಾಮಿ ಅನೇಕ ಜನರನ್ನು ತೊಂದರೆ ಪಡಿಸುವಂತದಾಗಿದೆ ಈಗಿನ ಕಾಲದಲ್ಲಿ ದೇವ. ಅದನ್ನು ಸಂಪೂರ್ಣವಾಗಿ ಮಕ್ಕಳನ್ನು ಮುಟ್ಟಿ ಸ್ವಸ್ಥ ಮಾಡ್ರಿ. ವಿಜಯ ವಿನೋದ್ ಎಂಬುದನ್ನು ಆಶೀರ್ವಾದ ಮಾಡ್ರಿ, ಅವರಿಗೆ ಆರೋಗ್ಯ ದಯಪಾಲಿಸ್ರಿ. ದೊರೆ ಸ್ವಾಮಿ ಅವ್ರ ಸಲ ಪ್ರಾರ್ಥನೆ ಮಾಡ್ತೇವೆ ದೇವ. ಅವರನ್ನು ಮುಟ್ಟಿ ಸ್ವಸ್ಥ ಮಾಡ್ರಿ, ಆರೋಗ್ಯ ದಯಪಾಲಿಸ್ರಿ. ಸುಮತಿ ಸಲ ಪ್ರಾರ್ಥನೆ ಮಾಡ್ತಾ ಇದ್ದೇವ. ಅವರನ್ನು ಕೂಡ ಮುಟ್ಟಿ ಸ್ವಸ್ಥ ಮಾಡ್ರಿ, ಆರೋಗ್ಯ ದಯಪಾಲಿಸಿ. ಜಯರಾಮ್ ಅವರು ಮತ್ತು ಕಟಪಾಡಿ ಅವರಿಂದ ಒಂದು ತಮಿಳುನಾಡಿನಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ದೇವ. ಅವರನ್ನು ಮುಟ್ಟಿ ಸ್ವಸ್ಥ ಮಾಡಿ ಆರೋಗ್ಯದಲ್ಲಿ ನಡೆಸ್ರಿ. ಶಶಿಲಕಾ ನವಗಿರಿ ಎಂಬ ಒಂದು ಹೆಣ್ಮಗಳು ಸ್ವಾಮಿ ಅವರು ಪ್ರಾರ್ಥನೆ ಮಾಡುತ್ತೇವೆ. ಮಗಳನ್ನು ಕೂಡ ಇನ್ನು ಆರೋಗ್ಯದ ಕೈಗಳಿಂದ ಮುಟ್ಟಿ ಸ್ವಸ್ಥ ಮಾಡಿ ಆರೋಗ್ಯವನ್ನು ದಯಪಾಲಿಸ್ರಿ ಸ್ವಾಮಿ. ರೀನಾ ಕ್ರಿಶ್ಚಿಯನ್ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವ. ಆ ಮಗಳನ್ನು ಕೂಡ ಮುಟ್ಟಿ ಸ್ವಸ್ಥ ಮಾಡಿ ಆರೋಗ್ಯ ದಯಪಾಲಿಸ್ರಿ. ರಾಹುಲ್ ಕೆಸ್ಟಿ ಅವ್ರ ಸಲ ಪ್ರಾರ್ಥನೆ ಮಾಡ್ತೇವೆ ದೇವ. ಅವರನ್ನು ಕೂಡ ಮುಟ್ಟಿ ಸ್ವಸ್ಥ ಮಾಡಿ ಆರೋಗ್ಯದಲ್ಲಿ ನಡೆಸ್ರಿ. ಕ್ಯಾನ್ಸರ್ ಕಾಯಿಲೆಯನ್ನು ತೆಗೆದುಹಾಕಿರಿ ಸ್ವಾಮಿ. ಶಾರದಾ ಹೊಸಬೆ ಪುಣೆಲಿಂದ ಅವರು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ದೇವ. ಅವರನ್ನು ಕೂಡ ನೆನೆಸ್ಕೊಳ್ತೇವೆ. ಅವರನ್ನು ನೀನು ಆಶೀರ್ವಾದ ಮಾಡು, ಅವರ ಕಾಯಿಲೆ ಸ್ವಸ್ಥ ಮಾಡಿ ಸ್ವಾಮಿ. ಇಶ್ರತ್ ಹುಸೇನ್ ಎಂಬುದಾಗಿ
ಮುಸ್ಲಿಂ ವ್ಯಕ್ತಿ ಪ್ರಾರ್ಥನೆ ಮೇಲೆ ಕೇಳ್ಕೊಂಡಿದ್ದಾರೆ ದೇವ. ಅವರನ್ನು ಕೂಡ ಆಶೀರ್ವಾದ ಮಾಡ್ರಿ, ಅವ್ರು ಮುಟ್ಸ್ವಸ್ಥ ಮಾಡ್ರಿ. ಇನ್ನು ಶುದ್ಧ ಪಕ್ಷದಲ್ಲಿ ಆ ಮಗನು ಸತ್ಯದ ಒಂದು ಕಡೆಗೆ ತಿರುಗಲಿಕ್ಕೆ ಈ ಒಂದು ಯೋಜನೆಯಲ್ಲಿ ನೀನು ಅವರನ್ನು ಸ್ವಸ್ಥ ಮಾಡ್ಬೇಕೆಂದು ಬೇಡ್ಕೊಳ್ತೇನೆ. ವಾಲ್ಡರ್ ಫ್ರಮ್ ಮಂಗಳೂರು ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವ. ಆ ಮಗನನ್ನು ಕೂಡ ಆಶೀರ್ವಾದ ಮಾಡ್ರಿ, ಆರೋಗ್ಯದಲ್ಲಿ ನಡೆಸಿರಿ. ಬೇಬಿ ಆರಾಧ್ಯ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವ. ಅವರನ್ನು ಕೂಡ ಮುಟ್ಟು ಸ್ವಸ್ಥ ಮಾಡಿ ಆರೋಗ್ಯದಲ್ಲಿ ನಡೆಸಿರಿ. ಶೀಲಾ ಬೆಹನ್ ವಡೋದರದಿಂದ ಪ್ರಾರ್ಥನೆಯಲ್ಲಿ ಕೇಳ್ಕೊಂಡಿದ್ದಾರೆ ದೇವ. ಅವರನ್ನು ಕೂಡ ಮುಟ್ಟು ಸ್ವಸ್ಥ ಮಾಡಿ ಆರೋಗ್ಯದಲ್ಲಿ ನಡೆಸಿರಿ. ಹಿಮನೇಶು ದಯಾಲ್ ಎಂಬುದಾಗಿ ಅವರು ಕೂಡ ಕೇಳ್ಕೊಂಡಿದ್ದಾರೆ ದೇವ. ವರಪ್ರಸಾದ್ ಹಲವರು ಸ್ಕೂಲಿನಿಂದ ಅವರು ಸ್ವಾಮಿ ಅವರನ್ನು ಮುಟ್ಟು ಸ್ವಸ್ಥ ಮಾಡಿ ಆರೋಗ್ಯದಲ್ಲಿ ನಡೆಸಿರಿ. ಬಹಳ ವರ್ಷದಿಂದ ಅವ್ರ ಕಾರ್ಯ ಸ್ವಸ್ಥಲ್ಲಿ ಕಷ್ಟಪಡ್ತಾ ಇದ್ದಾರೆ ದೇವ. ಅವರನ್ನು ಕೂಡ ಸ್ವಸ್ಥ ಮಾಡ್ರಿ. ಸರ್ವಿಕಾ 3 ವರ್ಷದಿಂದ ಅವರು ಕಾಯಿಲೆ ಕಾಲಿನಿದ್ದಾರೆ ಸ್ವಾಮಿ. ಅವರನ್ನು ಸ್ವಸ್ಥ ಮಾಡಿ ಆರೋಗ್ಯದಲ್ಲಿ ನಡೆಸಬೇಕೆಂದು ಬೇಡ್ಕೊಳ್ತೇನೆ ಸ್ವಾಮಿ. ಎಲ್ಲ ನಿನ್ನ ಮಕ್ಕಳು ತಂದೆ ನಿನ್ನ ವಿಜ್ಞಾಪನೆಯಲ್ಲಿ ಕೇಳ್ಕೊಂಡಿದ್ದಾರೆ. ನಾವು ಸಭೆಯಾಗಿ ಭಕ್ತರಾಗಿ ಪ್ರಾರ್ಥನೆಯ ವೀರರಾಗಿ ನಿನ್ನ ಸನ್ನಿಧಾನ ತಂದಿದ್ದೇವೆ ಸ್ವಾಮಿ. ಈ ಪ್ರಾರ್ಥನೆ ವಿಜ್ಞಾಪನೆ ಲಾಲಿಸು, ಕರುಣಿಸು, ಕಾಪಾಡು. ಆ ಮಕ್ಕಳನ್ನು ಮುಟ್ಟು ಸ್ವಸ್ಥ ಮಾಡು. ಈ ನಿನ್ನ ಸ್ವಸ್ಥ ಮಾಡುವಂತ ಪ್ರಯುಕ್ತವಾಗಿ ಆ ಮಕ್ಕಳು ನಿನ್ನ ಕಡೆ ತಿರುಗಿಕೊಳ್ಳುವಂತ ಸೌಭಾಗ್ಯವಂತ ಪಾಲಿಸು. ನಿನ್ನ ಸತ್ಯದ ವಾಗ್ಗಳನ್ನು ತಿಳ್ಕೊಳ್ಳಿಕ್ಕೆ ಸುವಾರ್ತೆಯ ಮೂಲಕ ಆ ಮಕ್ಕಳು ನಿಲ್ಲಲಿಕ್ಕೆ ನೀನು ಸಹಾಯ ಮಾಡಬೇಕು ಬೇಡ್ಕೊಳ್ತಾನೆ. ಮೇಲಿರುವಂತ ಪ್ರತಿಯೊಬ್ಬರ ಆಶೀರ್ವಾದ ಕಾಪಾಡು ರಕ್ಷಣೆ. ಈ ದಿನದ ಹೋಗೋಣ ಬರೋಣ ಸಹಾಯ ಮಾಡು. ನೀನೇ ಮಹಿಮೆ ಹೊಂದಬೇಕೆಂದು ಯೇಸುವಿನ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಆಮೆನ್. ಪರಾತ್ಪರನಾದ ಸ್ವಾಮಿ, ಉನ್ನತನೇ ರಾಜಾದಿ ರಾಜನೇ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರಪ್ಪ. ಬೆಳಗಿನ ಜಾವದಲ್ಲಿ ಒಂದು ಸಣ್ಣ ಮಂದೆಯಾಗಿ ಅನೇಕ ಮಕ್ಕಳ ವಿಜ್ಞಾಪನೆಗಳನ್ನ ನಿನ್ನ ಪಾದ ಸನ್ನಿಧಾನಕ್ಕೆ ತರುವಂತೆ ನಿನ್ನ ಮಕ್ಕಳಾದ ನಮ್ಮನ್ನ ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದಿನನಿತ್ಯವೂ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸುತ್ತಾ ಸ್ವಾಮಿ, ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ ಇರ್ತಕ್ಕಂಥವ್ರನ್ನ ನಿನ್ನ ಪಾದ ಸನ್ನಿಧಾನಕ್ಕೆ ತರುವಂತೆ ವಿಜ್ಞಾಪನೆಗಳನ್ನ ಸಲ್ಲಿಸುವಂತ ಕೃಪೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅನೇಕರು ಅನೇಕ ವಿಧವಾದ ಕಷ್ಟದಲ್ಲಿ ಇದ್ದಾರೆ. ಅವರೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರೆಲ್ಲರನ್ನ ಮುಟ್ಟಿ ಬಿಡುಗಡೆ ಮಾಡಪ್ಪ, ಆರೋಗ್ಯ ಕೊಡಪ್ಪ. ವಿಶೇಷವಾಗಿ ಈ ದಿನ ಈ ಕ್ಯಾನ್ಸರ್ ಪೀಡಿತ ಮಕ್ಕಳನ್ನ ನಿನ್ನ ಮುಂದೆ ತರ್ತೇವೆ ಸ್ವಾಮಿ. ಈಗಾಗಲೇ 20 ಮಂದಿಯನ್ನ ನಿನ್ನ ಮುಂದೆ ಮುಟ್ಟಿ ಇಟ್ಟಿದ್ದೇವೆ ಸ್ವಾಮಿ. ಮುಂದಿನ ಭಾಗವಾಗಿ ಇವರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇನೆ ಸ್ವಾಮಿ. ನಿನ್ನ ಕೃಪೆಯಿಂದ ಇವರನ್ನ ಕರುಣಿಸು, ಮುಟ್ಟು ಸ್ವಸ್ಥಪಡಿಸು. ಡಾಕ್ಟರ್ ಪ್ರತಾಪ್ ಅನ್ಬುನಾಥನ್ ಅವರನ್ನ ಮುಟ್ಟು ಸ್ವಾಮಿ. ಸನಿ ಲೋಹರ್ ಅವರನ್ನ ಮುಟ್ಟು ಸ್ವಾಮಿ. ಜಾನ್ಸನ್ ಜೇಮ್ಸ್ ಗುಜರಾತ್ ಇಂದ ಅವರನ್ನು ಮುಟ್ಟು ಸ್ವಾಮಿ. ಡೈಮಿನ್ ಡೇವಿಡ್ಸನ್ ಅವರನ್ನು ಮುಟ್ಟು ಸ್ವಾಮಿ. ಜೋಯಲ್ ಸಿಂಗ್ ಅವರನ್ನ ಮಗುವನ್ನ ಮುಟ್ಟು ಸ್ವಾಮಿ. ಲಾಪೇರ್ ಸುಮಿತ್ ಅವರನ್ನ ಮುಟ್ಟು ಸ್ವಾಮಿ. ಜ್ಯೋತಿ ಕದಂ ಅವರನ್ನ ಮುಟ್ಟು ಸ್ವಾಮಿ. ಮೂರ್ತಿ ನಾಯ್ಡು ಅವರನ್ನ ಮುಟ್ಟು ಸ್ವಾಮಿ. ಕುಶಾಲ್ ಗೌಡ್ ಅವರನ್ನ ಮುಟ್ಟು ಸ್ವಾಮಿ. ಮಿಸಸ್ ಪುಷ್ಪ ಅವರನ್ನ ಮುಟ್ಟು ಸ್ವಾಮಿ. ರಫೀಲ್ ಪ್ರತಾಪ್ ಅವರನ್ನ ಮುಟ್ಟು ಸ್ವಾಮಿ. ಡಾಕ್ಟರ್ ಜಬರಾಜ್ ಮೋಸಸ್ ಅವರನ್ನ ಮುಟ್ಟು ಸ್ವಾಮಿ. ಡಾಕ್ಟರ್ ಡೆಡ್ಲಿ ಪನ್ನಯ್ಯ ಅವರಿಗೋಸ್ಕರ ಸ್ವಾಮಿ ಅವರನ್ನ ಮುಟ್ಟಪ್ಪ. ಮಿಸಸ್ ಭೂಪಿ ಸಾಮುವೇಲ್ ಅವರನ್ನ ಮುಟ್ಟು ಸ್ವಾಮಿ. ಸುಮನ ಮಲ್ಲೇಳ ಅವರನ್ನ ಮುಟ್ಟು ಸ್ವಾಮಿ. ಡಾಕ್ಟರ್ ಜೋಸ್ ಅವರನ್ನ ಮುಟ್ಟು ಸ್ವಾಮಿ. ಜುಡ್ಗೆ ಕಾಪ್ರಿಯೋ ಅವರನ್ನ ಮುಟ್ಟು ಸ್ವಾಮಿ. ಸಿದ್ದರಾಜು ಅವರನ್ನ ಮುಟ್ಟು ಸ್ವಾಮಿ. ಸಾಮ್ಯುಯಲ್ ಡಿ ಅವರನ್ನ ಮುಟ್ಟು ಸ್ವಾಮಿ. ಈ ಮಕ್ಕಳೆಲ್ಲರೂ ಕ್ಯಾನ್ಸರ್ ಪೀಡಿತರಾಗಿರುವುದರಿಂದ ಕರ್ತನೆ, ಇದನ್ನ ನಿನ್ನ ಕೃಪಾಷ್ಟಕ್ಕೆ ಒಪ್ಪಿಸುತ್ತೇವೆ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡುವುದು ಎಂಬುದಾಗಿ ಹೇಳಿದೆ. ಕ್ಷಣ ಮಾತ್ರದಲ್ಲಿ ಬಿಡುಗಡೆಯನ್ನ ನೀಡಿದಂತ ದೇವರು ನೀನು. ನಿನ್ನ ಪಾದದ ಬಳಿಯಲ್ಲಿ ಈ ಎಲ್ಲಾ ಮಕ್ಕಳು ನಂಬಿಕೆಯಿಂದ ತಮ್ಮನ್ನ ನಿನ್ನ ಕೃಪಾಷ್ಟಕ್ಕೆ ಒಪ್ಪಿಸಿಕೊಟ್ಟಿರುವಾಗ ಕರ್ತನೆ, ನಿನ್ನ ಕೃಪೆ ಅವರ ಮೇಲಿರಲಿ. ಪ್ರಾರ್ಥನೆ ಮಾಡುವಂತ ನಮ್ಮ ಮೇಲಿರಲಿ ಸ್ವಾಮಿ. ನಮ್ಮ ನಂಬಿಕೆ ಒಂದು ವೇಳೆ ಕಡಿಮೆ ಆಗಿದ್ದರು ಸ್ವಾಮಿ, ನಮ್ಮ ನಂಬಿಕೆಯಲ್ಲಿ ನಮ್ಮನ್ನು ಹೆಚ್ಚಿಸು. ಇವರಿಗಾಗಿ ಪ್ರಾರ್ಥಿಸುವಾಗ ನಿನ್ನ ಕೃಪೆಯನ್ನ, ದಯೆಯನ್ನ ಕರುಣಿಸು. ಮುಟ್ಟು ಸ್ವಸ್ಥಪಡಿಸು. ಆರೋಗ್ಯವನ್ನು ಕೊಡು. ಅವರು ಸಂಪೂರ್ಣವಾಗಿ ಗುಣ ಹೊಂದಿ ಪರಿಪೂರ್ಣವಾದ ಸ್ವಸ್ಥತೆಯನ್ನು ಹೊಂದಿದವರಾಗಿ ನಿನ್ನ ಸನ್ನಿಧಾನದಲ್ಲಿ ಸಂತೋಷದಿಂದ, ಸಮಾಧಾನದಿಂದ ನಿನ್ನನ್ನು ಕೊಂಡವರಾಗಿ ನಿನ್ನ ಕೃಪೆಗೆ ಪಾತ್ರರಾಗಿ ನಿನ್ನ ಆಶೀರ್ವಾದಗಳನ್ನು ಅನುಭವಿಸುವಂತೆ ಸಹಾಯ ಮಾಡು ಸ್ವಾಮಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ, ಮಕ್ಕಳು ಸಂಪೂರ್ಣವಾದ ಸ್ವಸ್ಥತೆಯನ್ನು ಹೊಂದಿ ಕರ್ತನೆ ನಿನ್ನನ್ನು ಕಂಡುಕೊಳ್ಳುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನಲ್ಲಿ ಭಯಭಕ್ತುಳರಾಗುವಂತೆ, ಅನೇಕರಿಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ಕಾರ್ಯ ಮಾಡು. ನಿನ್ನ ಕೃಪೆ ಅವರ ಮೇಲೆ, ಅವರ ಕುಟುಂಬದ ಮೇಲೆ ಇರಲು ಸ್ವಾಮಿ. ಇವರಲ್ಲದೆ ಇನ್ನು ಎಷ್ಟೋ ಜನರು ಈ ಲೋಕದಲ್ಲಿ ಇಂತಹ ಭಯಂಕರವಾದಂತಹ ನೋವುಗಳನ್ನು ಅನುಭವಿಸುತ್ತಿದ್ದಾರೆ ಸ್ವಾಮಿ.
ಅಂತ ಮಕ್ಕಳಿಗೂ ನಿನ್ನ ಕೃಪೆ ತೋರಿ, ಒಬ್ಬೊಬ್ಬರನ್ನೂ ನೀನು ಮುಟ್ಟಿ ಸ್ವಸ್ಥಪಡಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ವಾರ ಕಲಿಯೂರ್ ಸಭೆಯಲ್ಲಿ ಸ್ವಾಮಿ ಕೂಟಗಳಿರುವಾಗ ನಿನ್ನ ಕೃಪೆಯಲ್ಲಿ ಸ್ವಾಮಿ ಆ ಸಭೆಯನ್ನು ಆಶ್ವಸಿಸು, ಅದನ್ನ ಆಯೋಜಿಸ್ತಕ್ಕಂಥ ಬೋಧಕರನ್ನ, ಫಾಸ್ಟ್ ಚಾನ್ಸಲರ್ ಯೇಸುದಾಸ್ ಅವರನ್ನ, ಸಭೆಯನ್ನ, ಸಭಿಕರನ್ನ, ಅವರೆಲ್ಲರ ಕುಟುಂಬಗಳನ್ನ ಆಶೀರ್ವದಿಸಿ ಆ ಕಾರ್ಯಕ್ರಮಗಳು ಉನ್ನತವಾದ ರೀತಿಯಲ್ಲಿ ಸ್ವಾಮಿ ನಿನ್ನ ನಾಮವನ್ನ ಮಹಿಮೆ ಪಡಿಸಲು, ಘನಪಡಿಸಲು, ಸ್ತುತಿಸಲು, ಅಲ್ಲಿರ್ತಕ್ಕಂಥ ಅನೇಕ ಆತ್ಮಗಳು ನಿನ್ನನ್ನು ಕಂಡುಕೊಳ್ಳಲು, ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಸುವಾರ್ತೆಯು ಸಾರಲ್ಪಡಲು ಇಂತಹ ಒಂದು ಕಾರ್ಯಕ್ರಮಗಳು ಜರುಗಿ ಅಲ್ಲಿ ಅನೇಕರ ಕಣ್ಣುಗಳು ತೆರೆದು ಸ್ವಾಮಿ ಅದ್ಭುತವಾಗುವಂತೆ ಕಾರ್ಯ ಮಾಡು. ಇದರಿಂದ ನಿನಗೆ ಮಹಿಮೆಯಾಗಲಿ, ನಿನ್ನ ಸೇವೆ ಅಭಿವೃದ್ಧಿ ಆಗಲಿ, ನಿನ್ನ ರಾಜ್ಯವು ಸಿದ್ಧಿಗೆ ಬರಲಿ ಸ್ವಾಮಿ. ಈ ಕೂಟಕ್ಕೆ ಬೇಕಾದಂತ ಆತ್ಮನ ಎಲ್ಲ ಆಶೀರ್ವಾದಗಳನ್ನ, ಪರಲೋಕದ ಎಲ್ಲ ನಡೆಸುವಿಕೆಯನ್ನ, ಸುರಕ್ಷತೆಯನ್ನ, ಪವಿತ್ರಾತ್ಮ ದೇವರ ವರದಾನಗಳನ್ನ ಅನುಗ್ರಹಿಸಿ ಸುಭಿಕ್ಷ ಸಂವತ್ಸರದಿಂದ ತುಂಬಿಸಿ ನಿನ್ನ ಮಹಿಮೆಗಾಗಿ ಈ ಕೂಟಗಳನ್ನ ಅಭಿಷೇಕಿಸು ಸ್ವಾಮಿ. ಕೂಡಿ ಬಂದಿರುವಂತ ಎಲ್ಲ ನಿನ್ನ ಭಕ್ತರನ್ನ ನಿನ್ನ ಹಸ್ತಕೊಪ್ಪಿಸ್ತೇನೆ ಸ್ವಾಮಿ. ಒಬ್ಬೊಬ್ಬರನ್ನೂ ನೀನು ಮುಟ್ಟು ಸ್ವಾಮಿ. ಹಿರಿಯರಂತ ಹೇಮಲತ ಭಕ್ತರಾಜಮ್ಮ ಅವ್ರನ್ನ ಆಶ್ವದಿಸು, ಲೋಕೇಶ್ ಅಂಕಲ್ ಅವ್ರನ್ನ ಆಶ್ವದಿಸು, ಚಿನ್ನಪ್ಪ ಸಾತ್ವಿಕ್ ಅವ್ರನ್ನ ಆಶ್ವದಿಸು, ಜಾನ್ ಡೇವಿಡ್ ಅವರನ್ನ, ಅವ್ರ ಶ್ರೀಮತಿ ಅವ್ರನ್ನ ಮುಟ್ಟು ಸ್ವಾಮಿ. ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಅವ್ರನ್ನ ಗುಣಪಡಿಸಿದ ಇದಕ್ಕಾಗಿ ಸ್ತೋತ್ರ. ಅವ್ರು ಬೇಗನೆ ಚೇತರಿಸಿಕೊಂಡು ಮುಂದೆ ಯಾವ ಬಾಧೆ ಇಲ್ಲದೆ ಸಂತೋಷದಿಂದ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಕೊಂಡಾಡುವಂತೆ ಸಹಾಯ ಮಾಡು. ಸೋದರಿ ಜಾನ್ಸನ್ ಸಲ್ಲಪ್ಪ ಅವರನ್ನ, ಅವ್ರ ಕುಟುಂಬವನ್ನ ಆಶ್ವದಿಸು. ಸೋದರಿ ಸವಿತಾ ಅವರನ್ನ ಆಶ್ವದಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ KP ರವಿ ಅವ್ರಿಗೋಸ್ಕರ ಪ್ರಾರ್ಥನೆ, ಅವರ ಕುಟುಂಬವನ್ನ ಆಶ್ವದಿಸು ಸ್ವಾಮಿ. ಅವರ ನಿರೀಕ್ಷೆಗೆ ಆಧಾರವಾಗಿದ್ದವರ ಭರವಸೆಯನ್ನ ನೀನು ಈಡೇರಿಸು ಸ್ವಾಮಿ. ಎಲ್ಲ ಕೊರತೆಗಳು ನೀಗಿಸಲ್ಲ, ಕೇಡಿನಿಂದ ತಪ್ಪಿಸೋರು ಕಣ್ಣದ ಕನಸುಗಳನ್ನ ಹಂಚು ಮಾಡಿಕೊಟ್ಟಂತ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಜೀವಿತವನ್ನ ನೀನು ಪರಾಮರ್ಶಿಸು ಸ್ವಾಮಿ. ಕೇಡಿನಿಂದ ತಪ್ಪಿಸು, ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ಉಲ್ಲಾಸಗಳನ್ನು ದಯಪಾಲಿಸು. ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವ್ರನ್ನ ಆಶ್ವದಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ವರಲಕ್ಷ್ಮಿ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ, ಆರೋಗ್ಯದಿಂದ ತಿನ್ಸು ಸ್ವಾಮಿ. ಹಿರಿಯರಂತ ಅವ್ರನ್ನ ಆಶ್ವದಿಸು, ಅವ್ರ ಶ್ರೀಮತಿ ಅವ್ರನ್ನ ಆಶ್ವದಿಸು ಸ್ವಾಮಿ. ಅವ್ರಿಗೆ ಆರೋಗ್ಯ ಕೊಡಪ್ಪ, ಬಲ ಕೊಡಪ್ಪ, ಸಮಾಧಾನ ಕೊಡಿಸು. ಈ ಕೂಟಗಳಲ್ಲಿ ಬಂದಿರ್ತಂತ ಪ್ರತಿಯೊಂದು ಕುಟುಂಬಗಳನ್ನ ನಡ್ಸ್ಕೊಡ್ತೇನೆ. ಎಲ್ಲರಲ್ಲಿಯೂ ನೀನು ಕಾರ್ಯ ಸಾಧಿಸು, ಉತ್ಸಾಹ, ಹರ್ಷ, ಚೈತನ್ಯ, ಉಲ್ಲಾಸಗಳನ್ನು ಕೊಟ್ಟು ಸದಾ ಕಾಲ ಹರ್ಷದಿಂದ ಉಲ್ಲಾಸದಿಂದ ನೀನು ಸೇವಿಸುತ್ತಾ ಕೊಂಡಾಡುತ್ತಾ ನಿನ್ನ ಆತ್ಮನ ಬಲವನ್ನು ಹೊಂದಿದವರಾಗಿ ವಾಕ್ಯದ ಬೆಳಕಿನಲ್ಲಿ ಜೀವಿಸಿ ಅನೇಕ ಆತ್ಮಗಳಿಗೆ ಮಾದರಿಯಾಗಿ, ಉಪ್ಪಾಗಿ, ಬೆಳಕಾಗಿ ಜೀವಿಸಿ ಅನೇಕ ಆತ್ಮಗಳು ನಿನ್ನ ಹಟ್ಟಿಗೆ ತರುವಂತೆ ಸಹಾಯ ಮಾಡು ಸ್ವಾಮಿ. ನೀನು ಬರುವಂತ ಸಮಯ ಹತ್ತಿರವಾಗಿದೆ ಸ್ವಾಮಿ. ನಾವೆಲ್ಲರೂ ರಾಜ್ಯಕ್ಕಾಗಿ ಸಿದ್ಧರಾಗಲು ಅನೇಕರನ್ನು ಸಿದ್ಧಪಡಿಸಲು ನಮ್ಮನ್ನು ಈ ದಿನವನ್ನು ಆಶ್ವದಿಸು. ಈ ದಿನದ ಮೇಲೆ ಕೆಲಸಗಳನ್ನ ಆಶ್ವದಿಸು, ಅಭಿವೃದ್ಧಿ ಪಡಿಸು, ಆರೋಗ್ಯದಿಂದ ತುಂಬಿಸು. ನನ್ನ ಕುಟುಂಬ ಮಕ್ಕಳನ್ನ ಆಶ್ವದಿಸು, ಮಾಡುವಂತೆ ಈ ಸೇವೆಯನ್ನು ಆಶ್ವದಿಸು. ಇದರಿಂದ ನಿನಗೆ ಮಹಿಮೆಯಾಗಲಿ ರಾಜ. ಮತ್ತೆ ಈ ದಿನದ ಎಲ್ಲಾ ಕಾರ್ಯಗಳು ಆಶ್ರಯಿಸಲ್ಪಟ್ಟು ಸಾಯಂಕಾಲ ನಿನ್ನ ಕೃಪಾ ಸನ್ನಿಧಾನಕ್ಕೆ ಬರುವಂತೆ ನಮ್ಮೆಲ್ಲರನ್ನು ಸುರಕ್ಷಿತವಾಗಿ ನಡೆಸು. ಎಲ್ಲಾ ಕಾರ್ಯಗಳಲ್ಲಿ ಘನಮಾನ ಮಹಿಮೆ ನಿನಗಾಗಲಿ ಸ್ವಾಮಿ. ನಡೀತಿರುವಂತ ಯುದ್ಧವನ್ನು ನಾವು ತೊಟ್ಲಿಟ್ಟುಕೊಂಡು ಕೇಡಿನಿಂದ ತಪ್ಪಿಸಿ ಸಮಾಧಾನ ಪಡಿಸಿ ಸ್ವಾಮಿ. ನಿನ್ನ ಸುವಾರ್ತೆಯನ್ನ ಕೇಳುವಂತ ಅವಕಾಶಗಳನ್ನ ಎರಡು ದೇಶಕ್ಕೆ ಅನುಗ್ರಹಿಸು, ರಕ್ಷಿಸು ಸ್ವಾಮಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಂದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಎಂದೆಂದಿಗೂ ಕೂಡಿ ಬಂದಿರುವಂತಹ ದೇವ ಮಂದಿರ ಸಂಗಡ, ಕುಟುಂಬ ಮಕ್ಕಳ ಸಂಗಡ, ಬಂಧು ಬಳಗದವರ ಸಂಗಡ, ಅವ್ರು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ, ವಿಶೇಷವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿರ್ತಕ್ಕಂಥ ಈ 40 ಆತ್ಮಗಳ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮದಲ್ಲಿ ಕೂಡಿ ಬಂದಂತ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಬೋಧಕಂತ ಜಾನ್ಸನ್ ಯೇಸುದಾಸ್ ಅವರಿಗೂ, ವಿಶೇಷವಾದಂತ ಸಂದೇಶವನ್ನ ತಂದಂತ ತಮ್ಮಗಳ ಸಾರ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿದಂತ ಹಿರಿಯರಂತ ಜಾನ್ಸನ್ ಸಣ್ಣಪ್ಪ ಅವರಿಗೂ ನಾನು ಪೂರ್ವವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ಒಟ್ಟಾಗಿ ಕೂಡಿ ಬರುವಾಗಿ ಕರ್ತನ ನಮ್ಮನ್ನು ನಡೆಸಲಿ. ಎಲ್ಲರಿಗೂ ಶುಭವಾಗಲಿ. ಬೆಳಗಿನ ಶುಭಾಶಯ
ಮಾತುಗಳೊಂದಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು.